ಹೋಮ್ವರ್ಕ್ ಕೊಟ್ಟಿದ್ದಿಲ್ಲ ನಿಮಗೆ ತ್ರಿಭುಜದ ವಿಸ್ತೀರ್ಣ ಹಾಫ್ ಬೇಸ್ ಇಂಟು ಹೈಟ್ ಕಂಪ್ಲೀಟ್ ಮಾಡ್ಕೊಂಡ್ ಬರಕ ಹೇಳಿದ್ನಿ. ಸ್ಟಾರ್ಟ್ ವಿತ್ ವಾಟ್ ವಿ ಆರ್ ಡಿಸ್ಕಸಿಂಗ್. ಎಷ್ಟು ಮಂದಿಗೆ ಬಂತಿದ್ದು ಪ್ರೂಫ್? ಓಕೆ, ಸೊ ಲೆಟ್ ಮೀ ಜಸ್ಟ್ ಡ್ರಾ ದಿಸ್. ಏನಿತ್ತದು? ಎಂತದೋ ಒಂದು ಟ್ರಯಾಂಗಲ್ ಐತಿ. ಫಸ್ಟ್ ಇಂತ ತಗೊಂಡು ಆಪ್ಟಿವ್ಸ್ ಆಂಗಲ್ ತಗೊಂಡಿಲ್ಲ ನಾನು, ವಿಶಾಲ ಕೋನ ತ್ರಿಭುಜ ತಗೊಂಡಿಲ್ಲ. ಓಕೆ, ಎ ಬಿ ಸಿ ಐತಿ. ಇಲ್ಲಿಂದ ನಾ ಏನ್ ಮಾಡಿದ್ನಿ, ಒಂದು ಲಂಬವನ್ನು ರಚನೆ ಮಾಡ್ಕೊಂಡು ಡಿ ಅಂದಿದ್ನಿ. ಆಮೇಲೆ ಸಿ ದ ಮುಖಾಂತರ ಎ ಬಿಗೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಹೇಳ್ಕೊಂಡಿದ್ನಿ. ಎ ದಿಂದ ಎ ಬಿಗೆ ಲಂಬವಾಗಿ ಒಂದು ರೇಖೆಯನ್ನು ಹೇಳ್ಕೊಂಡು ಬಿ ದಿಂದ ಬಿ ಮೂಲಕ ಹಾದು ಹೋಗುವಂಗ ಎ ಬಿಗೆ ಲಂಬವಾಗಿ ಇನ್ನೊಂದು ರೇಖೆಯನ್ನು ಹೇಳ್ಕೊಂಡಿದ್ವಿ. ಆವಾಗ ಇಲ್ಲಿ ಎ ಬಿ ಸಿ ಡಿ ಇ ಎ ಬಿ ಸಿ ಎಫ್ ಒಂದು ಆಯತ ಉಂಟಾಗಿತ್ತು. ನಮಗ ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣ ಏನ್ ಪ್ರೂವ್ ಮಾಡ್ಬೇಕಾಗಿತ್ತು? ನಮಗ ವಿಸ್ತೀರ್ಣ ಆಫ್ ತ್ರಿಭುಜ ಎ ಬಿ ಸಿ ಇಸ್ ಈಕ್ವಲ್ ಟು ಹಾಫ್ ಇಂಟು ಎ ಬಿ ಪಾದ ಇಂಟು ಸಿ ಡಿ ಎತ್ತರ ಅನ್ನೋದನ್ನ ಸಾಧನೀಯ. ಇದು ನನಗೆ 2 ಪ್ರೂವ್ ಇತ್ತಿದು, ನನಗೆ ಪ್ರೂವ್ ಮಾಡೋದಿತ್ತು. ಸೊ ನಾನು ಇದರ ಲೆಫ್ಟ್ ಹ್ಯಾಂಡ್ ಸೈಡ್ ನಿಂದ ಚಾಲೂ ಮಾಡಿದ್ನಿ. ಫಸ್ಟಿಗೆಲ್ಲ ಇದರ ಲೆಫ್ಟ್ ಹ್ಯಾಂಡ್ ಸೈಡ್ ನಿಂದ ಚಾಲೂ ಮಾಡಿದ್ನಿ. ಏನಿದು ವಿಸ್ತೀರ್ಣ ಅಥವಾ ಏರಿಯಾ ವಿಸ್ತೀರ್ಣ ಅಂತ ಬರ್ತೀನಿ. ವಿಸ್ತೀರ್ಣ ಆಫ್ ಟ್ರಯಾಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು ಅರ್ಧ ವಿಸ್ತೀರ್ಣ ಆಫ್ ಟ್ರಯಾಂಗಲ್ ಎ ಡಿ ಸಿ ಪ್ಲಸ್ ವಿಸ್ತೀರ್ಣ ಆಫ್ ಟ್ರಯಾಂಗಲ್ ಡಿ ಬಿ ಸಿ. ಸರಿ, ನಿನ್ ನಮಗ ಅರ್ಧ ಇರ್ಲಕ್ರಿ. ಅಲ್ಲ, ಮೊದಲು ಇದನ್ನ ಬರ್ಕೊಂಡಿದ್ನಲ್ಲ. ಹೌದ್ರಿ ಸರ್. ಇದು ಅಂದ್ರೆ ಏನ್ ಹೇಳಕತ್ತ ನೋಡ್ರಿ, ಸ್ವಲ್ಪ ಇದನ್ನ ನೋಡ್ರಿ. ಇಲ್ಲಿ ಏನ್ ಹೇಳಕತ್ತೈತಿ ಇದು? ಇದೇನ್ ಹೇಳಕತ್ತೈತಿ? ಈ ಎರಡು ತ್ರಿಭುಜಗಳಾಗಿದ್ದಾವಲ್ಲ, ಇಲ್ಲಿ ಈ ತ್ರಿಭುಜ ಒಡೆದೈತಲ್ಲ, ಇದು ಈ ಎಡಭಾಗದ ಇದರದ್ದು ಮತ್ತ ಇದರದ್ದು ಒಟ್ಟಾರೆ ವಿಸ್ತೀರ್ಣ ಇದ್ರ ವಿಸ್ತೀರ್ಣ ಐತಿ ಅಂತ ಬರ್ಕೊಂಡಿ ನಾನು ಮೊದಲು. ಇನ್ನ ಇದ್ರ ವಿಸ್ತೀರ್ಣ ಏನೈತಿದು? ಇದ್ರ ವಿಸ್ತೀರ್ಣ ಏನೈತಿದು? ಹಾಫ್ ಆಫ್ ದ ಏರಿಯಾ, ಹಾಫ್ ವಿಸ್ತೀರ್ಣ ಆಫ್ rectangle ADCF plus half ವಿಸ್ತೀರ್ಣ half into ವಿಸ್ತೀರ್ಣ of rectangle DBEC. ಇದಕ್ಕೆ ಹೋಗ್ತಾರೆ ಎಲ್ಲರೂ? ಓಕೆ, ಈಗ ನಾ ಏನ್ ಮಾಡ್ತೇನೆ, ಇದ್ರೊಳಗೆ ಹಾಫ್ ಕಾಮನ್ ತೆಗಿತೇನೆ. ಓಕೆ, ಎಡಭಾಗ ಹಂಗೈತ್ಲ ಹಂಗ ಬರ್ಕೋತೀನಿ. ವಿಸ್ತೀರ್ಣ ಆಫ್ ಟ್ರಯಾಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು ಹಾಫ್ ಕಾಮನ್ ತೆಗಿತೀನಿ. ಹಾಫ್ ಕಾಮನ್ ತೆಗೆದುಕೊಳ್ಳಿ, ಏನ್ ಉಳಿತಿಲ್ಲ ಒಳಗ? ವಿಸ್ತೀರ್ಣ ಆಫ್ ರೆಕ್ಟಾಂಗಲ್ AD ವಿಸ್ತೀರ್ಣ ಆಫ್ ರೆಕ್ಟಾಂಗಲ್ EC. ಓಕೆ, ಇದೇನ್ ಹೇಳಾಕತ್ತೈತಿ ಅಂತಂದ್ರ ಇನ್ ಶಾರ್ಟ್ ನಿಮಗ ಈ ಗಣಿತದ ವಾಕ್ಯ ನಾ ಏನ್ ಮುಂದ್ ಮಾಡ್ಕೊಂಡೆ ಅದೇನ್ ಹೇಳಾಕತ್ತಂದ್ರ, ಒಂದು ಅಂತ ಬರೆದಲ್ಲ ಇಲ್ಲಿ, ಒಂದು ತ್ರಿಭುಜ ಇಲ್ಲಿ ನೋಡ್ರಿ. ಇದು ಈ ಮ್ಯಾಗಿನ ವಾಕ್ಯ ಏನ್ ಹೇಳಾಕತ್ತಿತ್ತು? ಈ ರೆಕ್ಟಾಂಗಲ್ ADCF ದ ಅರ್ಧ ಐತಿ ಅಂತ ಹೇಳಾಕತ್ತಿತ್ತು. ಇದ್ರ ಸೊ ನಾನು ADCF ದ ಅರ್ಧ ಪ್ಲಸ್ DBEC ದ ಅರ್ಧ ಕೂಡ್ಸೋದ್ರ ಬದ್ಲಿ ನಾ ಏನ್ ಮಾಡ್ತೇನಿ, ಈ ಎರಡು ಫುಲ್ ADCF ಪೂರ್ತಿ ರೆಕ್ಟಾಂಗಲ್, DBEC ಫುಲ್ ರೆಕ್ಟಾಂಗಲ್ ಕೂಡ್ಸ್ಕೋತೇನಿ, ಆಮೇಲೆ ಅರ್ಧ ಮಾಡ್ತೇನೆ ಅಂತ ಹೇಳತೇನೆ. ಎಲ್ಲ ಒಂದಲ್ಲ ನೋಡ್ರಿ. ಅರ್ಧ ಎಕ್ಸ್ ಪ್ಲಸ್ ಅರ್ಧ ವೈ ಏನೋ ಇರ್ಲದು, ಎಕ್ಸ್ ವೈ ಏನಾರ ಇರ್ಲದು. ಏನಿದು ಆಕ್ಚುಲಿ ಎಕ್ಸ್ ಪ್ಲಸ್ ವೈ ಮಾಡ್ಕೊಂಡು ಅದ್ರ ಅರ್ಧ ಮಾಡೋದು, ಎಲ್ಲ ಒಂದ ನೋಡ್ರಿ. ಹೌದು ಇಲ್ಲ? ಏನ ಸಂಗತಿಗಳಿರ್ಲವು ಇಲ್ಲಿ ಪೂರ್ತಿ ರೆಕ್ಟಾಂಗಲ್ ಅರ್ಧ, ಈ ರೆಕ್ಟಾಂಗಲ್ ಅರ್ಧ ಕೂಡ್ಸೋದು ಒಂದ, ಎರಡು ರೆಕ್ಟಾಂಗಲ್ ಕೂಡಿಸಿ ಅರ್ಧ ಮಾಡೋದು ಒಂದ. ಬಟ್ ಈಗ ಮಜಾ ಆತ್ ನೋಡ್ರಿ ಇದು. ಈಗ ಈ ರೆಕ್ಟಾಂಗಲ್ ಕೂಡಿಸಿ ಏನ ಅಂತ, ಇವೆರಡು ಕೂಡಿಸ್ರೆ ಏನಾಗ್ತದೆ?
ಟು ಟು ಬಿ ಎಚ್ ಆಗ್ತೈತ್ರಿ. ಟು ಎಲ್ ಅಲ್ಲ ಇದೇನ ಮೊದಲು ಅದನ್ನ ಹೇಳು. ಎ ಬಿ ಎಫ್ ರೀ. ಎ ಬಿ ಇ ಎಫ್ ರೀ. ಹಾ ಇದನ್ನ ಹೇಳಲ್ಲ ಮೊದಲ ಮತ್ತೆ ಎಲ್ಲಿ ಹೋಗೋದು ನೀನು? ಇದು ನಮಗ್ ಗೊತ್ತೈತಿ ಈಗ. ಇದು ನಮಗ್ ಗೊತ್ತೈತಿ. ನಮಗ ರೆಕ್ಟ್ಯಾಂಗಲ್ ವಿಸ್ತೀರ್ಣ ತೆಗಿಯೋದು ಹೆಂಗ್ ಗೊತ್ತೈತಿ ನನಗೆ. ರೆಕ್ಟ್ಯಾಂಗಲ್ ವಿಸ್ತೀರ್ಣ ಎ ಬಿ ಇ ಎಫ್ ಎಷ್ಟು ಪಾದ ಇದು ಸಾರಿ ಉದ್ದ ಗುಂಡ್ಲೆ ಆಗಲ್ಲ. ಎ ಬಿ ಗುಂಡ್ಲೆ ಎ ಬಿ ಗುಂಡ್ಲೆ ಗುಂಡ್ಲೆ ಎ ಎಫ್. ಎ ಬಿ ಗುಂಡ್ಲೆ ಎ ಎಫ್. ಹಾ ರೀ. ಉದ್ದ ಗುಂಡ್ಲೆ ಆಗಲ್ಲ. ಬಿಕಾಸ್ ಏನು ಏರಿಯಾ ಆಫ್ ರೆಕ್ಟ್ಯಾಂಗಲ್ equal to L into ಬಿ. B. Now this is equal to half into AB into CD node, because AF is equal to CD. AF is B ನು ಬರ್ತದೆ. ಬಟ್ ನನಗೇನ್ ಬೇಕಾಗೈತೆ, ನನಗೆ ಎಲ್ಲಿ ಹೋಗ್ಬೇಕಾಗೈತೆ ನೋಡ್ರಲ್ಲ ಇಲ್ಲಿ. ವಿಸ್ತೀರ್ಣ ಆಫ್ ತ್ರಿಭುಜ LHS ಲೆಫ್ಟ್ ಹ್ಯಾಂಡ್ ಸೈಡ್ ಹಂಗೆ ಇಟ್ಕೋತೇನೆ. ಇದೇನಿದು? ವಿಸ್ತೀರ್ಣ ಮುಗೀತು. ಏನನ್ನ ಸಾಧಿಸಬೇಕಾಗಿತ್ತು ಅದನ್ನ ಸಾಧಿಸಿದ್ವಿ ನೋಡ್ರಿ. ನೋಡ್ರಿ ಮ್ಯಾಲ ಟು ಪ್ರೂವ್ ಏನಿತ್ತು ಅದೇ ಬಂತು. ಹೌದಾ? ಓಕೆ, ಸೊ ಇದನ್ನ ನೀವ್ ಇದನ್ನ ಅಪ್ರಿಶಿಯೇಟ್ ಮಾಡ್ಬೇಕಾದ್ರೆ ಐಡಿಯಾ ನೋಡ್ರಿ. ಮೊದಲು ಏನೈತಿಲ್ಲ ಐಡಿಯಾ ನೋಡ್ರಿ ಎಷ್ಟು ಚಂದ ಐತಿ ಅದು. ಅದಕ್ ಮ್ಯಾಲ ಒಂದು ಫ್ರೇಮ್ ಹಾಕಿದ್ರು, ಅದಕ್ಕೊಂದು ಕಟ್ ಹಾಕಿದ್ರು, ಅದಕ್ಕೆ ಆಯತದ ಕಟ್ ಹಾಕಿದ್ರು. ಪೇಂಟ್ರಿಗೆ ಹೆಂಗ್ ಹೇಳ್ರಿ ನೋಡ್ರಿ. ಓಕೆ, ನಿನಗ್ ಗೊತ್ತಿಲ್ಲ ಇದು ಹಿಂದೆ ಯಾಕೆ ಸರಿಪಾ ಅಂತೇಳಿ. ಈಗ ನೀನೇನ್ ಮಾಡ್ರಿ, ಈಗ ಸಪೋಸ್ ಒಂದು ಉದಾಹರಣೆ ತಗೊಳ್ರಿ. ಎ ಬಿ ಎಷ್ಟೈತಿ? 100 ಸೆಂಟಿಮೀಟರ್ ಐತಿ. ಸಿ ಡಿ ಎಷ್ಟೈತಿ? ಲೆಟ್ಸ್ ಸೇ ಇದು 40 ಸೆಂಟಿಮೀಟರ್ ಐತಿ ಅಂತ ತಿಳ್ಕೊರಿ. ನೀವು ಅವಂಗ ಪೇಂಟ್ರಿಗೆ ಏನ್ ಹೇಳ್ತೀರಿ, ನೀವು 100 into 40 divided by 2 ಇಷ್ಟು ಕೊಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ 50 into 40 ಎಷ್ಟಾಯ್ತು? 5 ಮುಂದೆ 2. ಸೊ ಇಷ್ಟು ಸೆಂಟಿಮೀಟರ್ ಸ್ಕ್ವೇರ್, 2000 ಸೆಂಟಿಮೀಟರ್ ಸ್ಕ್ವೇರ್ ದಷ್ಟು ಇದ್ರ ವಿಸ್ತೀರ್ಣ ಐತಿ ಅಂತ ಹೇಳ್ತಾರಲ್ಲ. ಪೇಂಟರ್ ಒಪ್ಲಿಲ್ಲ ಅಂತಂದ್ರೆ ಏನ್ ಮಾಡ್ರಿ, ಓಕೆ ನೀನ್ ಒಪ್ಬೇಡ, ಇಲ್ಲಿ ನೋಡಿಲ್ಲ ನಾವ್ ಸಣ್ಣದ ಒಂದು ಪೆನ್ಸಿಲ್ ಒಂದು ರೇಖೆ ಹೇಳಿರಿ. ಇದ್ರದ್ದು ಎಷ್ಟಪ್ಪಾ, ಇದ್ರದ್ದು ಎಷ್ಟು ಅಂತ ಕೂಡ ಹೇಳ್ತಾನ. ಇದು 100/40 ಐತ್ರಿ, ಎಷ್ಟಾತಿದು ನಾನು 4000 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕನ್ಸಿಡರ್ ಮಾಡ್ತೇನೆ ಅಂತ ಹೇಳ್ತಾನ 4000 ಸೆಂಟಿಮೀಟರ್. ಹಂಗಾದ್ರೆ ಇಲ್ಲಿ ನೋಡಪ್ಪ, ಇಲ್ಲಿಂದ ನೋಡಿಲ್ಲಿ ಈ ಭಾಗದ ಅರ್ಧ ಆಯ್ತು ಇಲ್ಲದು? ಹೌದೈತಿ. ಇದು ಈ ಭಾಗದ ಅರ್ಧ ಆಯ್ತಿಲ್ಲೋ? ಹೌದೈತಿ. ಅಂದ್ರೆ ಇದು ಒಟ್ಟಾರೆ ಇದ್ದು ಟೋಟಲ್ ಅರ್ಧ ಆತಿಲ್ಲೋ? ಹೌದು, ಒಪ್ಲೇಬೇಕು ಅವ್ನು. ನೋಡ್ರಿ ಎಷ್ಟು ಚಂದ ಐತಿ ಐಡಿಯಾ ಅದು. ಇದ್ರ ಅರ್ಧ ಐತಿ, ಇದ್ರ ಅರ್ಧ ಐತಿ, ಒಟ್ಟಾರೆ ಇದ್ದು ಒಟ್ಟಾರೆ ಅರ್ಧ ಐತಿ. ದಟ್ ಇಸ್ ದ ಮೇನ್ ಐಡಿಯಾ. ಆ ಮೇನ್ ಐಡಿಯಾ ಮೊದಲು ಬರ್ಬೇಕು, ಆಮೇಲೆ ಇದನ್ನ ಬರೆಯೋದು. ಯಾರು ಬರ್ಕೊಳ್ಳೋರು ಬರ್ಕೊಡ್ರಿ. ಬರೆಯೋದ್ರ ಸರ್ ಒಂದ್ ಸ್ವಲ್ಪ ಮ್ಯಾಗ್ ತೋರ್ಸಿ. ಬರೆಯೋದು ಹೆಂಗಿಲ್ಲ ಗೊತ್ತು ನೋಡ್ಕೋರಿ. ಬರೆಯೋದನ್ನು ನೀಟಾಗಿ ಬರ್ದಿದ್ದೀನಿ ನನಗೆ. ಈ ಸ್ಟೆಪ್ಸ್ ಹೆಂಗಿರ್ತಾವ ನೋಡಿ. ಯಾವ್ದೋ ಸ್ಟೆಪ್ ಕ್ಲಿಯರ್ ಆಗಿಲ್ಲ ಅಂದ್ರೆ ಕೇಳ್ರಿ.
ಆಯ್ತು. ಎಸ್ ಸರ್. ಸರ್ ಇನ್ನೊಂದ್ಸರಿ ಐತ್ರಿ. ಸರ್ ಇನ್ನೊಂದ್ ಸ್ವಲ್ಪ ಐತಿ ಬರ್ಕೊಟ್ರು. ಓಕೆ. ಆಯ್ತ್ರಿ ಸರ್. ಓಕೆ. ಈಗ ಇನ್ನೂ ಒಂದು ಕೇಸ್ ಐತಿ. ಈಗ ನಾನೊಂದು ಉದಾಹರಣೆ ಕೊಡ್ತೇನೆ. ಸರಿ ಹ್ಮ್ ಈ ಸದ್ದ ಮೂರು ಬಾವಿನ ಅಳತೆ ಕೊಟ್ಟ ಹೈಟ್ ಕಂಡು ಹಿಡಿ ಅಂದ್ರ ಅದನ್ನ ಹೆಂಗ್ ಕಂಡು ಹಿಡಿದ್ರಿ ಅವಾಗ? ಅದಿನ್ನ ನೋಡೋಣ. ಯಾವ್ಯಾವ ಕೇಸ್ ಹೋಗಿ ಮಾಡಕ್ ಬರ್ತೈತಿ, ಯಾವ್ಯಾವ ಕೇಸ್ ಹೋಗಿ ಮಾಡಕ್ ಬರುದಿಲ್ಲ, ಹೆರಾನ್ ಹೆಂಗ್ ಮಾಡಿದ, ಹೈಟ್ ಇಂದ ಹೆಂಗ್ ಮಾಡಿದ, ಸಾವಕಾಶ ನೋಡೋಣ. Yes, sir. ಒನ್ ಬೈ ಒನ್. Yes. ಈಗ ಸದ್ಯ ಇಷ್ಟ ಆದ್ರೆ ಈಗ ನೀವು ಒಪ್ತಾರೇನು? ಈಗ ನಾ ಏನ್ ಮಾಡಿದಿಲ್ಲ, ಫಸ್ಟ್ ನಾವು ಲಂಬಕೋನ ತ್ರಿಭುಜಕ್ಕೆ ಮಾಡಿದ್ವಿ, ಆಮೇಲೆ ಇದಕ್ ಮಾಡಿದ್ವಿ. ಇಷ್ಟು ಮಾಡಿದ ನೀವು ಒಪ್ಪಿ ಬಿಡ್ತಾರೆ. ಈಗ ಎಲ್ಲಾ ತ್ರಿಭುಜಗಳಿಗೂ ಸಹಿತ ಇದು ಫಾರ್ಮುಲಾ ಕರೆಕ್ಟ್ ಐತೆ ಅಂತ ಇನ್ನ ಏನೋ ಉಳ್ದೈತು. ಫಸ್ಟ್ ಅದನ್ನು ಮಾಡಕ್ ಬರ್ಬೇಕು. ಏನ್ ಉಳಿತು? ವಿಶಾಲ ತ್ರಿಭುಜ ಒಂದು ವಿಶಾಲ ಕೋನ ತ್ರಿಭುಜ ಒಂದು ಉಳಿದೈತ್ರಿ. ಅದೊಂದು ಉಳ್ದೈತೇನ. ಸೊ ಅದನ್ನ ನಿಮಗ ಮೊದಲು ಏನೇನ್ ಉಳ್ದೈತಿ ಅದು ಗೊತ್ತು ಬಿಡ್ಕೊಳಕ್ ಬರ್ಬೇಕು. ನಿಮ್ಗೆ ಇನ್ನು ಏನ್ ಮಾಡಿದಾಗ ನಾವು ಒಪ್ಪಬೇಕು ಇದನ್ನ ಅಂತ. ಸಪೋಸ್ ನಮ್ ತ್ರಿಭುಜ ಹಿಂಗೈತಿಪ್ಪ ಈಗ. ಈಗ ಇದು ನಂದು 100 ಸೆಂಟಿಮೀಟರ್ ಐತಿ, ಇದನ್ನ ಕೊಟ್ಟಿದ್ದಾರು. ಆಮೇಲೆ ಇಲ್ಲಿ ಎತ್ತರ ಅಂದ್ರ ಇಲ್ಲಿಂದ ಒಂದು ನೀವು ಲೋಲಕ ಬಿಟ್ರೆ ಹೆಂಗಿರ್ತೈತ ನಿಂತಿರ್ತೈತ, ಇಲ್ಲಿಂದ ಪೆಂಡ್ಯುಲಮ್ ಬಿಟ್ರ, ಪೆಂಡ್ಯುಲಮ್ ಅಂದ್ರೆ ಹಿಂಗ ಕೌಂಡಿಗಳು ಉಪಯೋಗಿಸ್ತಾರ ನೋಡಿ, ಕೆಳಗ ದಾರಕ್ಕೆ ಕೆಳಗ ಕಲ್ಲ ಇದನ್ನ ಕಟ್ಟಿರ್ತಾರ, ಗುಂಡ. ಅದನ್ನ ನಿಲ್ಸಿದ್ರೆ ಅದು ಹಿಂಗ್ ನಿಲ್ತೈತೆ, ಅದು ಕರೆಕ್ಟ್ ಆಗಿ. ಇದಕ್ಕೆ ಲಂಬ ಅಂತ, ಇದಕ್ಕೆ ಲಂಬ, ಇದು ಲಂಬ. ಸೊ ಈ ಹೈಟ್ ಸಪೋಸ್ ಇದು 60 ಸೆಂಟಿಮೀಟರ್ ಐತಿ ಅಂತ ತಿಳ್ಕೊರಿ. ಈಗ ಇದ್ರ ವಿಸ್ತೀರ್ಣ ಹೆಂಗ್ ತೆಗಿತಾರೆ ನೀವು? ಇಷ್ಟು ಕೊಟ್ಟಾರ ನಿಮ್ ಬುಕ್ನಾಗ. ಅವಾಗ ನೀವು ಇದ್ರ ವಿಸ್ತೀರ್ಣ ಹೆಂಗ್ ತೆಗಿತಾರೆ ನೀವು ಹೇಳ್ರಿ ನೋಡಿ? ಎಷ್ಟ್ ಆಕೈತಿ ಇದ್ರ ವಿಸ್ತೀರ್ಣ? ಅಲ್ಲ, ಇದ್ರ ವಿಸ್ತೀರ್ಣ ನೀವು ಫಾರ್ಮುಲಾ ಹಚ್ಚಿ ಏನ್ ತೆಗಿತಾರೆ? ಅಷ್ಟ ಮಾಡ್ತಿರೋದಿಲ್ಲ. ಪಾದ ಯಾವ್ದು ತಗೋತಾರಿ? ಇದನ್ನ ತಗೋತಾರದು ನೂರಿ AB ಪಾದ ಯಾವ್ದು ತಗೋಬೇಕು? ಇದನ್ನ ಒನ್ನೂರಿ ಸೊ ಇಲ್ಲೇನ್ ತಗೋತಾರ ನೀವು? ವಿಸ್ತೀರ್ಣ ಇಸ್ ಈಕ್ವಲ್ ಟು ಹಾಫ್ ಇಂಟು AB ಪಾದ ಇಂಟು CD ಇಲ್ಲಿ ಎತ್ತರ ಸೇಮ್ ಅಲ್ಲೇ. ಸೊ ದಿಸ್ ಇಸ್ ಈಕ್ವಲ್ ಟು ಹಾಫ್ ಇಂಟು 660 100 ಇಂಟು 60 is equal to ಟೋಟಲ್ ನಿಮಗ 3000 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಮಾಡ್ತಾರೆ. ಹೌದಲ್ಲ? ಹಿಂಗ್ ಮಾಡ್ತಾರಿಲ್ಲ ನೀವೆಲ್ಲ? ಬಟ್ ನಾವ್ ಇದನ್ನ ಇನ್ನ ಪ್ರೂವ್ ಮಾಡಿಲ್ಲಲ್ಲ. ಇದು ಬೇಸ್ ಇಂಟು ಹೈಟ್ ಇದಕ್ಕೂ ಸಹಿತ ಕರೆಕ್ಟ್ ಆಕೈತೆ ಅಂತ ನಾವು ಪ್ರೂವ್ ಆಗಿಲ್ಲ. ಸೊ ಎನಿ ಐಡಿಯಾ ಹಿಯರ್? ಇಲ್ಲಿ ಯಾರಾದ್ರೂ ಏನಾದ್ರು ಐಡಿಯಾ ಕೊಡ್ತಾರೆ ನೋಡಿ. ಇಲ್ಲೂ ಅದನ್ನ ಆಯತ ಮಾಡ್ಕೊರೋದ್ಲ ಆಯತ ಮಾಡಿದ್ರೆ ಪ್ರೂಫ್ ಮಾಡಕ್ ಆಗುದಿಲ್ಲ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ ನಮಗ್ ಗೊತ್ತಿಲ್ಲ. ಸಮಾಂತರ ಚತುರ್ಭುಜದ ವಿಸ್ತೀರ್ಣದ ಸೂತ್ರ ನಮಗ್ ಗೊತ್ತಿಲ್ಲ. ಇನ್ನು ನಾವು ಮಾಡಿಲ್ಲ. ಅದು ಏನ್ ಮಾಡ್ಲಿ? ಹಿಂಗ್ ಮಾಡ್ಕೊಲಿ. ಆಮೇಲೆ ಏನಾಯ್ತು? ಬಿದ್ದುವಿನ ಲಂಬಾಣಿ ರೀ. ಆಮ್ಯಾಗ ಏನಾಯ್ತು? ಅಲ್ಲಿ ಗ್ಯಾಪ್ ಉಳಿತೀರಿ ಸರಿ. ನೆನ್ಪಿರ್ಲಿ, ಇದು ಎದ್ರ ಅರ್ಧ ಐತಿ? ಪೂರ್ತಿ ಡಿಬಿ ಐತ್ಲ ಆಯತ, ಆದ್ರಿಂದ ಅದರ ಅರ್ಧ ಇಲ್ಲ. ಇದು DBC ಇಲ್ಲಿ ಸಪೋಸ್ ಇದೇನಾಯ್ತು ಅಂತ ತಿಳ್ಕೊಯ್ತೆ, CDE ಐತೆ ಅಂತ ತಿಳ್ಕೊರಿ. ಈ ದೊಡ್ಡ ಆಯತದ ಅರ್ಧ ಇಲ್ಲ ಇದು. ನಾವೇನ್ ಇದು ಎದರ ಈ ಸಣ್ಣ ಆಯತ ಐತ್ಲ, ಇದು ABE ಇಲ್ಲಿ ಅಂದ್ರೆ ಐತ್ಲ, ಇದು FEBEF ಐತ್ಲ, ಇದು ಹೌದಿಲ್ಲ? ಇದ್ರ ಅರ್ಧ ಆಯ್ತು. ಇದ್ರ ಅರ್ಧ ಆಯ್ತು ಅಂತ ಹೆಂಗ್ ಗೊತ್ತಾಗೋದು? ಹೌದಲ್ಲ? ಇದು ಎದ್ರ ಅರ್ಧ ಆಯ್ತು ನೋಡ್ರು? ಇದ್ರ ವಿಸ್ತೀರ್ಣ ದೊಡ್ಡ ಆಯತದ ಅರ್ಧ ಆಯ್ತು, ಇದ್ರ ಆಯತದ ಅರ್ಧ ಆಯ್ತು. ನೆನ್ಪಿರ್ಲಿ, ಅದು ಎಷ್ಟೈತಿ? ಹಾಫ್ ಇಂಟು ದೊಡ್ಡ ಆಯತದ ಅರ್ಧ ಐತಿ ನೋಡ್ರಿ. ಇಲ್ರಿ ಸರ್, ದೊಡ್ಡ ಆಯತದ ಅಲ್ರಿ. ಇಲ್ಲಿ ನೋಡ್ರಿ ಇದನ್ನ. ಇದು ನೋಡ್ರಲ್ಲ ಇದನ್ನ.
ಹಾಫ್ ಇಂಟು ಎ ಬಿ ಇಂಟು ಸಿ ಡಿ. CD. ಹಾ ಇದೇನಿದು ಇದೇನಿದು ಹಾಫ್ ಇಂಟು ಎ ಬಿ ಇಂಟು ಬಿಇ ಬಿಇ. ಏನಿದು ಹಾಫ್ ಎ ಬಿ ಇಂಟು ಬಿ, ಎ ಬಿ ಇಂಟು ಬಿ ಏನಿದು? ಯಾವ ಆಯತ ಇದು? ಯಾವ ಆಯತದ ವಿಸ್ತೀರ್ಣ ಇದು? ಸಣ್ಣ 3 ಸೆಂಟಿಮೀಟರ್ ದೊಡ್ಡ ಆಯ್ತದ್ರಿ. ಯಾವ್ದು ಇದು ದೊಡ್ಡ ಆಯತದ ವಿಸ್ತೀರ್ಣ ಇದು? ನೋಡ್ರಿ ಇಲ್ಲಿ ಅಂದ್ರೆ ದೊಡ್ಡ ಓ ಸಾರಿ 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 ಇವ್ರ ಏನೇನತ್ತಾರು ದೊಡ್ಡ ಆಯತ ಸಣ್ಣ ಆಯತ ಅಂದ್ರೆ ಇಲ್ಲಿ 2 ಆಯತ ಕಾಣತ್ತಲ್ಲ ಅದು ನಾನ್ ಹೇಳತ್ತೀನಿ. ದೊಡ್ಡ ಆಯತ ಅಂದ್ರೆ ಇದು ಈ ಫುಲ್ ಆಯತ ಫುಲ್ ಆಯತದ ವಿಸ್ತೀರ್ಣನು ಏನ ಬರೀ ಎ ಬಿ ಇ ಎಫ್ ದ ವಿಸ್ತೀರ್ಣನು ಅಂತ ನಾ ಕೇಳಾಕತ್ತೀನಿ. ಅದನ್ನ ಕೇಳಾಕತ್ತೇನೆ ನಾನು. ಇವ್ರು ದೊಡ್ಡ ಸಣ್ಣ ಅಂದ್ರೆ ಹಿಂಗ್ ತಿಳ್ಕೊಂಡ್ರು. ಓಕೆ ಓಕೆ ಇಲ್ಲಿ ನೋಡ್ರಿ. ಸೊ ಫುಲ್ ಆಯತದ ವಿಸ್ತೀರ್ಣ ಅಲ್ಲ ಇದು. ಫುಲ್ ಆಯತದ ವಿಸ್ತೀರ್ಣ ಅಲ್ಲ ಇದು. ಫುಲ್ ಆಯತದ ವಿಸ್ತೀರ್ಣದ ಅರ್ಧ ಇಲ್ಲ ಇದು. ಈ ಆಯತ ಐತೆ ಇದರ ಅರ್ಧ ಐತಿ. ಅದ್ನ ಹೆಂಗ್ ಪ್ರೂವ್ ಮಾಡೋರಿ? ಅದ್ರ ಕರ್ಣ ಅಂತೂ ಆಗ್ಲಿಲ್ಲ. ಅದು ಕರ್ಣ ಅಂತೂ ಆಗ್ಲಿಲ್ಲ ಇಲ್ಲಿ. ಕರ್ಣ ಆಗ್ಲಿಲ್ಲ ಇಲ್ಲಿ. ಹೌದ್ರಿ. ಏನ್ ತಗೊಂಡ್ಬರ್ದು ಎಲ್ಲಿ? ಸಿ ಪಿ ಸಿ ಬಿ ಅದನ್ನ ಪಾದ ಮಾಡ್ಕೊಂಡ್ರೆ ಈಗ ಏನ್ ಹೇಳಕತ್ತೀರಿ ನೀವು? ಇದನ್ನ ಹಿಂಗ ರಿವರ್ಸ್ ಹೊಳಿ ಇಟ್ಕೋರಿ ಅಂತ ಅನ್ನತಾರೆ. ಬಟ್ ಅವಾಗ ನಮಗ್ ಸಿ ಬಿ ಕೊಟ್ಟೇ ಇಲ್ಲ. ಅವ್ರು ಸಿ ಬಿ ಉದ್ದ ಕೊಟ್ಟಿಲ್ಲ. ಈಗ ಕೆಲವ್ರು ಏನ್ ಅನ್ಬೋದು, ಓಕೆ ನನಗೆ ಇದು ಗೊತ್ತಿಲ್ರಿ, ನನಗೆ ಲಘು ಕೋನದ ಗೊತ್ತೈತಿ, ಅವೇನ್ ಹೇಳತ್ತಾನು ಹಿಂಗ್ ಇಟ್ಕೋರಿ ಇದನ್ನ ತ್ರಿಭುಜ ಅನ್ನತಾನ. ವಿಸ್ತೀರ್ಣ ಅಂತೂ ಚೇಂಜ್ ಆಗುದಿಲ್ಲ. ಹೌದಲ್ಲ? ಕರೆಕ್ಟ್ ಐತ ಅವನ ಐಡಿಯಾ. ಅವೇನ್ ಹೇಳತ್ತಾನು ವಿಸ್ತೀರ್ಣ ಅಂತೂ ಚೇಂಜ್ ಆಗಂಗಿಲ್ರಿ, ಇದನ್ನ ತಿರುವಿ ಇಟ್ಕೋರಿ ಇದನ್ನ. ಅವಾಗ ಇದ್ ಹೆಂಗಾತು? ಹಿಂಗೇನೋ ಆತಿದ್ದು. ಹಿಂಗ್ ಸಾದಾ ನಮ್ದು ಮೊದಲು ಮಾಡಿದ್ವಿಲ್ಲ ನಾವು, ಅಂತ ತ್ರಿಭುಜ ಆತಿದ್ದು. ಇಂಥ ತ್ರಿಭುಜ ಆತು. ಇಂಥ ತ್ರಿಭುಜ ಆದ್ಮೇಲೆ ನಾನು ಕಣ್ ಹಿಡ್ಕೋಬಲ್ರಿ ಬರ್ಬೋದು ಅಂತ. ಬಟ್ ಅವಾಗ ಏನಾಕೈತಿದ್ದು ಹಾಫ್ ಇಂಟು ಸಿ ಬಿ ಇಂಟು ಇದೇನೋ ಒಂದ್ ಆತದ್ದು. ಇದೇನೋ ಒಂದು ಎ ಎಂ ಅಂತ ಇಂಟು ಎ ಎಂ ಅಂತ ಆತದ್ದು. ಬಟ್ ಈ ಎ ಎಂ ಬೇರೆ ಐತಿ, ಸಿ ಡಿ ನ ಬೇರೆ ಐತಿ, ಎ ಬಿ ನ ಬೇರೆ ಐತಿ, ಸಿ ಬಿ ನ ಬೇರೆ ಐತಿ. ಇದು ಪಾದ ಬೇರೆ ಐತಿ, ಇದ್ರ ಎತ್ತರ ಬೇರೆ ಐತಿ. ಇದನ್ನ ಕೊಟ್ಟೇ ಇಲ್ಲಲ್ಲ ನಮಗ. ಇದನ್ನ ಕೊಟ್ಟಾಗ ನಮಗ್ ಮಾಡಬೇಕಾಗೈತಿ. ಇದನ್ನ ಕೊಟ್ಟಾಗ ನಮ್ಗೆ ಇದನ್ನ ಕೊಟ್ಟಿದಾರ ಅವ್ರು 100 ಮತ್ತು 60 ಇವನ್ ಕೊಟ್ಟಿದಾರ. ನಮ್ಗೆ ಇವನ್ ಕೊಟ್ಟಿಲ್ಲ. ಇವನ್ ಹೆಂಗ್ ಕಣ್ ಹಿಡ್ಕೊಳ್ಳಿ ಮಾಡ್ಬೋದಾಗಿತ್ತು. ಹಿಂಗ ಇದು ಕರೆಕ್ಟ್ ಬರ್ತೈತಿ. ಹಿಂಗ್ ಮಾಡಿರ್ಸೋದು ಕರೆಕ್ಟ್ ಬರ್ತೈತಿ. ನನಗೆ ಗೊತ್ತೇ ಇಲ್ಲ ಇದು ಎ ಎಂ ಗೊತ್ತಿಲ್ಲ, ಈ ಸಿ ಬಿನೂ ಗೊತ್ತಿಲ್ಲ ನನಗೆ. ಎಫ್ ಎ ಲಂಬ ಡಿ ಬಿ ಅಂತ ಕೊಟ್ಟಿರ್ರಿ ಅವ್ರಿ. ಎಫ್ ಎ ಲಂಬ ಡಿ ಬಿ ಅಂತ ಕೊಟ್ಟಿದಾರಿ. ಇಲ್ರಿ ಸಿ ಬಿ ಎ ಬಿ ಎ ಎಂ ಲಂಬ ಸಿ ಬಿ ಆಗ್ತಿತ್ರಿ. ಅದೇ ಇಲ್ಲಿ ಕೊಡೋದು ಸಿ ಬಿ ಅಳತಿ ಕೊಟ್ಟಿದಾರ ಅವ್ರು. ಇಲ್ಲಿ ಸಿ ಬಿ ಅಳತಿ ತಗೊಂಡ ನಾವೇನ್ ಮಾಡೋದು? ನಮಗ್ ಕೊಡೋದವ್ರು ಎ ಬಿ ಅಳತಿ ಕೊಟ್ಟಿದಾರ. ಹಾ ರೀ. ಸೊ ಅದಕ್ಕೆ ನಮಗ ಇದು ಬೇಕಾಕತಿ. ಇದನ್ನ ನಾವು ಪ್ರೂವ್ ಮಾಡಬೇಕಾಗತ್ತೆ. ಸರಿ ನಾ ಒಂದ್ ನೋಡಿನ್ರಿ. ಸರಿ ಚೌಕದ್ ಪೂರ್ತಿ ರೀ ಸಿ ಮತ್ ಬಿ ರೀ ಅರ್ಧ ಮಾಡ್ತೈತ್ರಿ. ಈ ಪೂರ್ತಿ ಪೂರ್ತಿ ಆಯತವನ್ನ ಸಿ ಬಿ ಇದ್ದ ಅರ್ಧಿಸ್ತೈತಿ. ಕರೆಕ್ಟ್, ಅದು ಹೌದು, ಅದು ಒಪ್ತೇನೆ ನಾನು. ದೊಡ್ಡ ಪೂರ್ಣ ಆಯತ ಐತಲ್ಲ, ಪೂರ್ಣ ಆಯತ ಐತಲ್ಲ ಅದನ್ನ ಸಿ ಬಿ ಇದ್ದು ಅರ್ಧಿಸ್ತೈತಿ. ಯಾಕಂದ್ರೆ ಕರ್ಣ ಆಯ್ತದು, ದಟ್ ಇಸ್ ಫೈನ್. ಬಟ್ ಅದರಿಂದ ಏನಾಗೋದು? ಈಚೆ ಕಡೆ ಸಣ್ಣ ತಗೊಂಡ್ರ ಮತ್ತ ಅರ್ಧ ಏದಿದ್ರಿ ಸಣ್ಣ ಆಯ್ತನ ಅರ್ಧ ಮಾಡ್ತೈತ್ರಿ. ಓಕೆ, ಅದು ಕರೆಕ್ಟ್ ಐತಿ. ಅದರಿಂದ ಏನ್ ಆಗೋದೈತಿ ಮುಂದೆ? ಆದ್ರೆ ಎ ಬಿ ಇ ಎಫ್ ದ ಅರ್ಧ ಇದೆಲ್ಲಾರು ಒಟ್ಟಾರೆ ಕೂಡ್ರೆ ಆಕೈತಿ ಅಂತ ಏನ್ ಗೊತ್ತು? ಅಂದ್ರೆ ಏನ್ ಹೇಳಾಕತೈತಿ ಇಲ್ಲಿ? ಈ ಪಾರ್ಟ್ ಐತಲ್ಲ ಯಾವ್ದು ನೋಡ್ರಿ, ಹಸಿರು ಬ್ಯಾರೆ ಕಲರ್ ಯೂಸ್ ಮಾಡ್ತೇನೆ ನೋಡ್ರಿ. ಇದೇನ್ ಹೇಳಾಕತೈತಿ ನೋಡ್ರಿ, ಎಷ್ಟು ಮಸ್ತ್ ಹೇಳಾಕತೈತಿ ನೋಡ್ರಿ. ಇದೇನ್ ಹೇಳಾಕತೈತಿ ಅಂದ್ರ ಈ ಪಾರ್ಟ್ ಐತಲ್ಲ ಇದು, ಇದನ್ನ ಹೆಂಗಾರು ಮಾಡಿ ನಾ ತಂದು ಇಲ್ಲಿ ಕುಂಡ್ರಿಸ್ನ ಅಂತಿಕೋರಿ. ಇಲ್ಲಿ ಕುಂಡ್ರಿಸ್ನ ಅಂತಿಕೋರಿ ನೀವು. ಇದೈತ್ಲ ಇದು ಇಷ್ಟ ಆಕೈತಂತ. ಇದೇನೈತ್ಲ ಇದು ಇಲ್ಲಿ ಐತ್ಲ ಇದು ಇಲ್ಲಿ ಕರೆಕ್ಟ್ ಆಗಿ ಕುಂಡಿರ್ತೈತಂತ. ಇದು ಅಂದ್ರೆ ಇದನ್ನೆಲ್ಲ ನಾ ಹೆಂಗಾರ ಬಿಡಿ 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 ಮಾಡಿ ಹಾಕಿರ ಇಲ್ಲಿ ಕುಂಡಿರ್ತೈತಿ. ಇಷ್ಟ ಗೊತ್ತಾತನ ಹೇಳಾಕ್ತಿದ್ದು? ಯಾಕಂದ್ರೆ ಇದು ಟೋಟಲ್ ಈ ಆಯತ ಅರ್ಧ. ಇದನ್ನ ತೆಗದ ಪೀಸ್ 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 ಮಾಡಿ ನಾ ಇಲ್ಲಿ ಹಾಕಿ ನಂತಿಕೋರಿಲ್ಲ ಇದನ್ನ ಪೇಪರ್ ಮಾಡೇವ್ರಿ ಸರ್. ಇಲ್ಲಿ ಬರೋಬ್ಬರಿ ಕುಂಡಿರ್ತೈತಿ ಇದು.
ಅಂದ್ರೆ ಇದು ಹಾಫ್ ಆಕತಿ. ಯಾಕೆ ಆಕೈತಿ ಗೊತ್ತಾಯ್ತು ಹೇಳಾಕ್ತಿದ್ದು? ನಮ್ ಸೂತ್ರದ ಪ್ರಕಾರ ಹಂಗ ಹೇಳತೈತಿ. ನಮ್ ಸೂತ್ರ ಹಂಗ ಹೇಳತ್, ನಾವೇನ ಪ್ರೂವ್ ಮಾಡಿಲ್ಲ, ನಮ್ ಸೂತ್ರ ಹಂಗ ಹೇಳಾಕತೈತಿ ಅದು. ಟ್ರೈ ಮಾಡ್ರಿ ಕ್ಲಾಸ್. ಪ್ರೂವ್ ದಟ್ ಇನ್ ಅನ್ ಆಬ್ಟ್ಯೂಸ್ ಆಂಗಲ್ ಟ್ರಯಾಂಗಲ್, ಒಂದು ವಿಶಾಲ ಕೋನ ತ್ರಿಭುಜದಲ್ಲಿ ತ್ರಿಭುಜದ ವಿಸ್ತೀರ್ಣ ಪಾದ ಇಂಟು ಎತ್ತರ ಡಿವೈಡೆಡ್ ಬೈ 2 ಎಂಬುದನ್ನು ಪ್ರೂವ್ ಮಾಡ್ರಿ, ಸಾಧಿಸಿ ಅಂತ ಕೇಳ್ದಂಗಿದು ಪ್ರಶ್ನೆ. ಥಿಂಕ್ ಮಾಡ್ರಿ ಕ್ಲಾಸ್. Everyone has to try. ಒಂದು ಹಿಂಟ್ ಕೊಡ್ತೇನೆ ನಿಮಗೆ, ಸ್ವಲ್ಪ ಟಫ್ ಐತಿದ. ಅದಕ್ಕೆ ನೀವು ಬೇಕಾದ್ರೆ ಬೀಜಗಣಿತ ಬಳಸಬಹುದು, ಬೀಜಾಕ್ಷರಗಳನ್ನು ಬಳಸಬಹುದು. ರೇಖಾಗಣಿತದೊಳಗೆ ಅವ್ನು ಬಳಸೋಂಗಿಲ್ಲ ಅಂತೇನಿಲ್ಲ, ಸ್ವಲ್ಪ ಈಸಿ ಆಕೈತಿ. ಬೀಜಾಕ್ಷರ ಬಳಸ್ತಾನು ಮಾಡಬಹುದು, ಬೀಜಾಕ್ಷರ ಬಳಸಿದ್ರೆ ಸ್ವಲ್ಪ ಈಸಿ ಅನಿಸ್ತದೆ ಅಷ್ಟೆ. ಒಂದೊಂದ್ಸಲ ABAD ಹಿಂಗೆಲ್ಲ ಬರೆಯೋದು ಒಂದ್ ಸ್ವಲ್ಪ ನನಗೆ ಬಹಳ ಕನ್ಫ್ಯೂಷನ್ ಅನ್ಸುತ್ತೆ. ನಾ ಏನ್ ಮಾಡ್ಬಿಡ್ತೇನೆ, ಅದಕ್ಕೆ ಅವಕ್ಕೆ X Y ಅಂತ ತಗೊಂಡ್ಬಿಡ್ತೇನೆ, ಮಾಡ್ಕೊಂಡ್ಬಿಡ್ತೇನೆ. ಹಂಗೂ ABB ಬರ್ಕೋತ ಹೋಗ್ಬೋದು, ಏನಿಲ್ಲ. ಸರಿ. ಬಿ ಬಿಂದುನಿಂದ ರೀ ಸಿ ಬಿಂದುಗೊಂದು ಸಿ ಆ ರೇಖೆಗೆ ಒಂದು ಸಣ್ಣ ತ್ರಿಭುಜ ರಚಿಸಿರಿ. ಎಲ್ಲಿಂದ? ಇಲ್ಲಿ ಬಿ ಐತಲ್ರಿ, ಬಿದಿಂದ ಸಿ ರೇಖೆ ಮೇಲೆ ಒಂದು ಸಣ್ಣ ತ್ರಿಭುಜ ರಚಿಸಿರಿ. ಯಾವ ರೇಖೆ ತಗೊಳಕತ್ತೀನಿ? BC ರೇಖೆ ತಗೊಳಕತ್ತೀವಿ ಅಲ್ರಿ, ಸಿ ರೇಖೆ ಮ್ಯಾಗ್ರಿ. CE ರೇಖೆ ಮೇಲೆ. ಓಕೆ, CE ರೇಖೆ ಮೇಲೆ ಏನ್ ಮಾಡೋದು? ಬಿ ಬಿಂದುನಿಂದ ರೀ CAD ಅಂತ ತ್ರಿಭುಜ ಐತಲ್ರಿ, CAD ತ್ರಿಭುಜ. ಅದರಷ್ಟನ ಈಚೆ ಕಡೆ ರಚಿಸಿರಿ. ಓಕೆ, ನೀ ಹಿಂಗ್ ಮಾಡೋದನ್ನಾಕತಿ, ಇಲ್ಲಿಂದ ಹಿಂಗ. ಆಮೇಲೆ ಮುಂದೇನು ಅಂದ್ರೆ ಏನ್ ಹೇಳತ್ತ ನಾನು ಈಗ ನೀನ್ ಹೇಳೋ ರಚನೆ ಏನ್ ಹೇಳಾಕತ್ತಿತ್ತಂದ್ರ ಎಸಿಗೆ ಸಮಾಂತರವಾಗಿ ಬಿ ಬಿಂದುವಿನಿಂದ ಒಂದು ರೇಖೆ ಎಳಿರಿ ಅಂತ ಹೇಳಾಕತ್ತಿದ್ ಈಗ. ಓಕೆ, ಹಿಂಗಾತು. ಓಕೆ, ಮುಂದೇನಾಯ್ತು? ಬಟ್ ನೆನಪಿರ್ಲಿ, ಸಮಾಂತರ ಚತುರ್ಭುಜದ ವಿಸ್ತೀರ್ಣದ ಸೂತ್ರ ನಮಗೆ ಇನ್ನೂ ಗೊತ್ತಿಲ್ಲ, ಅದೊಂದು ನೆನಪಿರ್ಬೇಕು ನಿಮ್ಗೆ. ಓಕೆ, ಅದನ್ನ ಉಪಯೋಗಿಸೋಂಗಿಲ್ಲ ಇನ್ನ. ಆಯತದಷ್ಟ ಗೊತ್ತೈತಿ ನಮ್ಗೆ, ಲಂಬಕೋನ ತ್ರಿಭುಜದ್ದು ಗೊತ್ತೈತಿ ನಮ್ಗೆ, ಇವೆರಡೂ ಉಪಯೋಗಿಸ್ಬೋದು. ಮತ್ತ CAD BE ಮತ್ತಲ್ಲಿ ಇನ್ನೊಂದು ಹೆಸರು ಕೊಡ್ಬೇಕ್ರಿ ಅದು. ಓಕೆ, ಇದಕ್ಕೆ ನಾನು GFG ಅಂತ ಕೊಡ್ತೇನೆ. ಅದ CAD ರೀ BG ಸಮ ಆಕ್ಕವಲ್ರಿ. CAD ಮತ್ತು BEG ಸಮ ಆಗ್ತಾವು. ಓಕೆ, ಇದನ್ನ ಸಮ ಆಗ್ತಾವು ಅಂತ ಹೇಳಾಕ ನಮಗೆ ಇನ್ನ ಗೊತ್ತಿಲ್ಲ. ಓಕೆ, ಹೆಂಗ್ ಹೇಳ್ಬೋದು? ಓಕೆ, ಇದು ಸಮ ಇದು, ಆಮೇಲೆ ಇದು ಮತ್ತ ಪ್ಯಾರಲಲ್ ಐತಿ. ಓಕೆ, ಇದು ಮೂರನೇದು. ಓಕೆ, ಸ್ವಲ್ಪ ನಾವು ಇದಕ್ಕೆ ಮುಂದಿನ ಬಳಸಾಕತ್ತೇವೆ, ಈಗಾಗಲೇ ಮುಂದಿನ ಬಳಸಾಕತ್ತೇವೆ ನಾವು ಸರ್ವಸಮ ತ್ರಿಭುಜಗಳ ಬಳಸಾಕತ್ತೇವೆ ನಾವು. ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು ಅಲೋ ಮಾಡ್ತೇನೆ. ಓಕೆ, ಈಗ ಸದ್ಯ ನಾನು ಅದನ್ನ ಯೂಸ್ ಮಾಡೋದಿರ್ಲಿಲ್ಲ ನನಗೆ, ಬಟ್ ಇವಂಗ ಅಲೋ ಮಾಡೋಣ ಈಗ. ಅಲೋ ಮಾಡ್ತೇನೆ ನಾನು ಅದನ್ನ ಯೂಸ್ ಮಾಡಕ. ನಾ ಒಪ್ತೇನೆ ಇದನ್ನ. ಇದು ಮತ್ತ ಇದು ಸೇಮ್ ಅದಾವ ಅಂತ ಒಪ್ತೇನೆ ಈಗ. ಮುಂದೇನು? ಮುಂದೇನ? ಒಂದ್ ನಿಮಿಷ ಅವ ಹೇಳಿ, ಒಂದ್ ನಿಮಿಷ. ಈ ಸಮ ಅದು ಮುಂದೇನು? ACB ರೀ CAG ಸಮ ಆಗ್ತಾವ್ರಿ. ACB ಮತ್ತ CAG CAG
ಜಿ ಸಿ ಬಿ ಜಿ ಸಿ ಬಿ ಜಿ ಓಕೆ ಇವು ಸಮ ಅದು ಹೌದು ಓಕೆ ನೋ ಪ್ರಾಬ್ಲಮ್ ಅದಂತೂ ಐತಿ. ಮುಂದೇನು ಅವ ಸಮ ಆಗ್ತಾವ ಅಂತ ಹೇಳಿ. ಅದರಿಂದ ಮುಂದೆ ಏನಾಗೋದು? ಈ ಎ ಬಿ ಸಿ ತ್ರಿಭುಜ ಮತ್ತು ಸಿ ಬಿ ಜಿ ತ್ರಿಭುಜಗಳು ಸಮ ಅದಾವ. ಯಾಕಂದ್ರ ಅದು ಆ ಸಮಾಂತರ ಚತುರ್ಭುಜ ಸಿ ಎ ಬಿ ಜಿ ಏನೈತ್ರ ಅದನ್ನ ಅರ್ಧ ಸಾಕತೈತಿ ಅದು ಸಿ ಬಿ ಕರ್ಣ. ಅದಕ್ಕ ಎ ಬಿ ಸಿ ತ್ರಿಭುಜ ಮತ್ತು ಸಿ ಬಿ ಜಿ ತ್ರಿಭುಜ ಸೇಮ್ ಅದಾವ. ಬಟ್ ಮುಂದೆ ಅದರಿಂದ ಏನಾಗೋದೈತಿ ನನಗೆ? ಸರ್ ಆಯತ ಒಂದು ಸಮಾಂತರ ಚತುರ್ಭುಜ ಅಲ್ರಿ, ಅದ್ರ ಫಾರ್ಮುಲಾ ತಗೊಂಡ್ರೆ ಬರಲ್ಲ ನೋಡ್ರಿ ಇದು ನೋಡಿದೆ ಅಂತ ಇದು ನೋಡ್ರಿ, ಈ ಮಿಸ್ಟೇಕ್ ಯಾವಾಗೂ ಆಗ್ಬಾರ್ದು ನೋಡ್ರಿ. ನೋಡ್ರಿ ಆಯತ ಒಂದು ಸಮಾಂತರ ಚತುರ್ಭುಜ, ಅದಕ್ಕ ಆಯತದ ಸೂತ್ರ ನಾನು ಸಮಾಂತರ ಚತುರ್ಭುಜಕ್ಕ ಹಚ್ತೀನಿ ಅಂತ ಅನ್ನಕತ್ತೀರಿ ನೀವು. ನೆನಪಿರ್ಲಿ, ಆಯತ ಒಂದು ಸಮಾಂತರ ಚತುರ್ಭುಜ ಹೌದು, ಎವ್ರಿ ಸಮಾಂತರ ಚತುರ್ಭುಜ ಒಂದು ಚತುರ್ಭುಜನೂ ಹೌದು. ಹಂಗಂದ ಮೇಲೆ ನಾನು ಆಯತದ ಸೂತ್ರ ಹೋಗಿ ಎಲ್ಲಾ ಚತುರ್ಭುಜಕ್ಕೂ ಹಚ್ಚಾಕ್ ಬರ್ತೈತೆ ನೋಡ್ರಿ. ಯಾಕಂದ್ರೆ ಸೊ ರಿವರ್ಸ್ ಹಚ್ಚಾಕ್ ಬರಂಗಿಲ್ಲ ನೋಡ್ರಿ. ನೀವು ಬಿಳಿ ಆಕಳದ ಫಾರ್ಮುಲಾ ಏನೈತ್ಲ ಅದನ್ನ ಆಕಳಿಗೆ ಹಚ್ಚಾಕ್ ಬರಂಗಿಲ್ಲ. ಆಕಳದ ಫಾರ್ಮುಲಾ ಬಿಳಿ ಆಕಳಕ್ಕೆ ಹಚ್ಬಹುದು. ಇದ್ ನೆನಪಿರ್ಲಿ ನಿಮಗೆ. ಯಾವ್ಯಾವ್ದು ಆಕಳಿಗೆ ಸತ್ಯ ಐತಿ ಅದೆಲ್ಲಾ ಬಿಳಿ ಆಕಳಿಗಳಿಗೂ ಸತ್ಯ ಐತಿ. ಆದ್ರೆ ಯಾವ್ಯಾವ್ದು ಕೇವಲ ಬಿಳಿ ಆಕಳುಗಳಿಗೆ ಸತ್ಯ ಐತಿ ಅದು ಆಕಳುಗಳಿಗೆ ಸತ್ಯ ಇರ್ತೈತೇನು? ಸರಿ ವಾಯ್ಸ್ ಈಗ ಒಂದು ತಳಿ ಆಕಳುಗಳು ಅದಾವಪ್ಪ, ಜರ್ಸಿ ಆಕಳುಗಳು. ಅವು ಆಕಳುಗಳು ಹೌದು ಅಲ್ಲ? ಸೊ ಮಗ ಆಕಳದ ಯಾರೋ ಬರ್ದು ಬಹಳಷ್ಟು ಸೌಂಡ್ ಬರ್ತೈತಿ. ವಿಠಲ್ ಯಾರ್ದು ಬರ್ತೈತಿ ಸೌಂಡ್. ಓಕೆ ಈಗ ಓಕೆ ಕೇಳ್ತೈತಿ ಎಲ್ಲರಿಗೂ? ಈಗ ಇದು ನೋಡ್ರಿ, ಇದು ನಿಮ್ಮ ಸಮಾಂತರ ಚತುರ್ಭುಜ. ಸಂಪತ್ ಇದನ್ನ ಬಹಳ ಚಲೋ ತಂಗಿ ತಿಳ್ಕೊಬೇಕು. ಇದನ್ನ ಎಲ್ಲಾರು ತಿಳ್ಕೊಬೇಕು ಇದನ್ನ ಆಕ್ಚುಲಿ. ಆಮೇಲೆ ಇದು ಬಿಳಿ ಆಕಳು ಅಥವಾ ನಮಗೆ ಅದೊಂದು ಐತಪ್ಪ. ಇದು ನಮ್ಮ ಆಯತ. ಅಂದ್ರೆ ಏನು ನೆನಪಿರ್ಲಿ, ಪ್ರತಿಯೊಂದು ಬಿಳಿ ಆಕಳನು ಆಕಳಾಗಿರ್ತೈತಿ, ಪ್ರತಿಯೊಂದು ಆಯತನು ಸಮಾಂತರ ಚತುರ್ಭುಜ ಆಗಿರ್ತೈತಿ. ಹೌದೋ ಇಲ್ಲೋ? ಆದ್ರೆ ಪ್ರತಿಯೊಂದು ಸಮಾಂತರ ಚತುರ್ಭುಜನು ಆಯತ ಆಗಿರ್ತೈತೇನು? ಪ್ರತಿಯೊಂದು ಆಕಳನು ಬಿಳಿ ಆಕಳಾಗಿರ್ತೈತೇನು? ಇಲ್ರಿ. ಅಂದ್ರೆ ನೀವ್ ಹೇಳಿದ್ರಿ ಒಂದ್ಸಲ ರೀ, ಪ್ರತಿ ಆಯತವು ಪ್ರತಿ ಚೌಕವು ಆಯತವಾಗಿರುತ್ತದೆ, ಆದರೆ ಎಲ್ಲಾ ಆಯತಗಳು ಚೌಕಗಳಲ್ಲ ಅಂತ ಹೇಳಿರ್ಲಕ್ರಿ. ಹೌದು ಹೌದು, ಅದಕ್ಕೆ ಒಪ್ಪಿತಿರಲ್ಲ ನೀವು? ನಾ ಹೇಳೋದ ಈಗ ಸಂಪತ್ ಏನ್ ಹೇಳಾಕತ್ತಾನಂದ್ರ ಆಯತದ ವಿಸ್ತೀರ್ಣ ಉದ್ದ ಗುಂಡ್ಲೆ ಅಗಲ ಐತಿ, ಉದ್ದ ಗುಂಡ್ಲೆ ಅಗಲ ಐತಿ. ಇದನ್ನು ತಗೊಂಡ್ ನಾನು ಸಮಾಂತರ ಚತುರ್ಭುಜಕ್ಕನು ಹಚ್ತೇನ್ರಿ ಅಂತ ಅನ್ನಕತ್ತಾನ. ನಡಿತೈತೇನು? ಇಲ್ರಿ. ಹಾ, ಆದ್ರೆ ಇದ್ರ ಸೂತ್ರ ಏನಾದ್ರು ಇತ್ತಂದ್ರೆ ಅದನ್ನ ಇದಕ್ ಹಚ್ಬೋದೋ ಇಲ್ಲೋ? ಸೊ ಸಮಾಂತರ ಚತುರ್ಭುಜಕ್ಕೆ ಯಾವ್ಯಾವ ಸೂತ್ರ ಐತಿ ಅದು ನಮಗ ಆಯತಕ್ಕೆ ಒಪ್ತೈತಿ. ಆಯತಕ್ಕೆ ಯಾವ್ದು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಪ್ರತಿಯೊಂದು ಆಯತನೂ ಒಂದು ಸಮಾಂತರ ಚತುರ್ಭುಜ. ಆದ್ರೆ ಆಯತಕ್ಕೆ ಇರುವಂತಹ ಫಾರ್ಮುಲಾ ಸಮಾಂತರ ಚತುರ್ಭುಜಕ್ಕೆ ಹಚ್ಚಾಕ್ ಬರಂಗಿಲ್ಲ ನಮ್ಗೆ. ಯಾಕಂದ್ರ ಪ್ರತಿ ಸಮಾಂತರ ಚತುರ್ಭುಜ ಆಯತ ಇರ್ಬೇಕಂತೇನು ಇಲ್ಲ. ಈಗ ಬಿಳಿ ಆಕಳಿಗೆ ಯಾವ್ಯಾವ್ದು ಸತ್ಯ ಐತಿ ಈಗ ನಾ ಏನ್ ಹೇಳ್ತೇನಪ್ಪ, ಬಿಳಿ ಆಕಳುಗಳು ಇಂಥ ಒಂದು ಆಹಾರವನ್ನ ತಿಂತಾವ ಅಂತ ನಾ ಒಂದು ಕೊಟ್ಟಿದ್ದೇನಪ್ಪ. ಹಂಗ ಅನ್ಕೊಂಡ ಎಲ್ಲಾ ಆಕಳುಗಳಿಗೂ ಅದನ್ನ ಹಾಕಿ ಇಲ್ಲ. ಯಾಕಂದ್ರ ಅದು ಬರ್ತಾರ, ಅದ್ರ ಮೇಲೆ ಬರ್ತಾರ ಅವ್ರು ಏನಂತ, ಈ ಬಿಳಿ ಆಕಳಗ ಮಾತ್ರ ತಿನ್ನಬಹುದಾದಂತ ಆಹಾರ ಅಂತ ಬರ್ತಾರಪ್ಪ ಅಲ್ಲಿ. ಬಿಳಿ ಆಕಳ ಬದ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಜಾತಿ ಆಕಳದ ಅಂತ ತಿಳ್ಕೊರಿ. ಆ ಜಾತಿಯ ಆಕಳುಗಳು ಮಾತ್ರ ತಿನ್ನಬಹುದಾದ ಒಂದು ಫುಡ್ ಪ್ರಿಪೇರ್ ಮಾಡಿದ್ದಾರೆ ಯಾರೋ ಒಬ್ರು ಕಂಪನಿದವರು. ನೀವ್ ಅದನ್ನ ಹೋಗಿ ಎಲ್ಲಾ ಆಕಳುಗಳಿಗೆ ಹಾಕಕ್ ಬರ್ತೈತಿ? ಬರುದಿಲ್ಲ. ಆದ್ರೆ ಇನ್ನೊಂದ್ ಐತಿ, ಅದ್ ಹೆಂಗ್ ಬರ್ತಾರ ಅದ್ರ ಮೇಲೆ, ಅದ್ರ ಮೇಲೆ ಹೆಂಗ್ ಬರ್ತಾರ, ಎಲ್ಲಾ ಆಕಳುಗಳು ತಿನ್ನಬಹುದಾದ ಒಂದು ಆಹಾರ ಅಂತ ಬರ್ತಾರ. ಅದನ್ನ ಬಿಳಿ ಆಕಳಿಗೆ ಹಾಕ್ಬೋದೋ ಇಲ್ಲೋ? ಸೊ ಲೈಕ್ ದಟ್. ಯಾಕಂದ್ರ ಪ್ರತಿಯೊಂದು ಆಯತನು ಒಂದು ಸಮಾಂತರ ಚತುರ್ಭುಜ. ಹಂಗಂದ ಮೇಲೆ ಸಮಾಂತರ ಚತುರ್ಭುಜಕ್ಕೆ ಯಾವ ಫಾರ್ಮುಲಾ ರೆಡಿ ಆಗೈತಿ ಅದನ್ನ ನಾನು ಆಯತಕ್ಕೆ ಬಳಸಲೇಬಹುದು.
ಆದ್ರ ಆಯತಕ್ಕ ಬಳಸ್ಬೇಡಂದ್ರಲ್ಲ ರೀ ಸರ್. ಸಮಾಂತರಕ್ಕೆ ಚತುರ್ಭುಜಕ್ಕೆ ರೆಡಿ ಆದಂತಹ ಫಾರ್ಮುಲಾವನ್ನ ನಾನು ಆಯತಕ್ಕೆ ಬಳಸಬಹುದು. ಸಮಾಂತರ ಚತುರ್ಭುಜಕ್ಕೆ ಯಾವ ಫಾರ್ಮುಲಾ ರೆಡಿ ಆಗೈತಲ್ಲ ಆ ಫಾರ್ಮುಲಾನ ನಾನು ಆಯತಕ್ಕೆ ಬಳಸಬಹುದು. ಆಯತಕ್ಕೆ ರೆಡಿ ಆದಂತಹ ಫಾರ್ಮುಲಾವನ್ನ ಸಮಾಂತರ ಚತುರ್ಭುಜಕ್ಕೆ ಸಮಾಂತರ ಚತುರ್ಭುಜ ಬಳಸಾಕ ಬಳಸಾಕಾಗುದಿಲ್ರಿ. ಬರಂಗಿಲ್ಲ. ಬರಂಗಿಲ್ರಿ. ಎಲ್ಲಾ ಆಯತಗಳು ಈಗ ಸರ್ಕಲ್ ಒಂದು ಆಕೃತಿ ಹೌದೋ ಅಲ್ಲ, ಒಂದು ಆಕೃತಿ ಹೌದೋ ಅಲ್ಲ, ಶೇಪ್ ಹೌದೋ ಅಲ್ಲ ಇದು. ಹಾ ರೀ. ಸೊ ಹೌದ್ರಿ. ಈಗ ಎಲ್ಲಾ ಶೇಪ್ಗಳಿಗೂ ಒಂದು ಏನೋ ಒಂದು ಫಾರ್ಮುಲಾ ಮಾಡಿದೆ ನಾನು, ಎಲ್ಲಾ ಶೇಪ್ಗಳಿಗೂ ಹೊಂದುವಂತದ್ದು. ಆ ಫಾರ್ಮುಲಾ ನಾನು ಸರ್ಕಲ್ ಬಳಸಬಹುದು. ಆದ್ರೆ ಸರ್ಕಲ್ಗೆ ಒಂದ್ ಏನೋ ಫಾರ್ಮುಲಾ ರೆಡಿ ಮಾಡಿದೆ ನಾನು, ಅದನ್ನ ಎಲ್ಲಾ ಶೇಪ್ಗಳಿಗೂ ಬಳಸಾಕ ಆಗುದಿಲ್ರಿ. ಬರಂಗಿಲ್ರಿ. ಏನಂತೆ ನಾವು ಜನರಲ್, ಇದು ಸ್ಪೆಷಲ್. ಇದು ನೋಡ್ರಿ, ಇದು ಸ್ಪೆಷಲ್, ಇದು ಜನರಲ್. ಜನರಲ್. ಜನರಲ್ ಇದ್ದದನ್ನ ನಾನು ಸ್ಪೆಷಲ್ ಬಳಸಬಹುದು, ಸ್ಪೆಷಲ್ ಇದ್ದದನ್ನ ಜನರಲ್ ನೋಡ್ರಿ. ಹಂಗಾಗಿ ನಾನು ಆಯತಕ್ಕೆ ಏನಾದ್ರೂ ಒಂದು ಫಾರ್ಮುಲಾ ಐತಪ್ಪ, ಅದನ್ನ ನಾನು ಚೌಕಕ್ಕೆ ಬಳಸಬಹುದು ನೋಡ್ರಿ. ಫಾರ್ ಎಕ್ಸಾಂಪಲ್ ಆಯತಕ್ಕೆ ನನಗ ಏನೈತಿ L/B ಐತಿ, ಇದನ್ನ ನಾನು ಚೌಕಕ್ಕೆ ಬಳಸಬಹುದು, ಇದನ್ನ ಬಳಸಬಹುದು. ಇಲ್ಲಿ ಸೇಮ್ ಆಗ್ತೈತಿ, ಏನು ಫಾರ್ಮುಲಾ ಆಯತಕ್ಕೆ L/B ಐತ್ಲಾ, ಅದನ್ನ ನಾ ಇಲ್ಲಿ ಬಳಸಿದ್ರೆ ಇದು A/A ಆಗೇ ಬಿಡ್ತು, ಏನು ಪ್ರಾಬ್ಲಮ್ ಆಗ್ಲಿಲ್ಲ. ಆದ್ರೆ ಚೌಕಕ್ಕೆ ನಾನು ಏನಾದ್ರೂ ಬಳಸಿದ್ನಪ್ಪ ಫಾರ್ಮುಲಾವನ್ನ, ಅದನ್ನ ನಾನು ಈಗ ಫಾರ್ ಎಕ್ಸಾಂಪಲ್ ನಾನು ಆಯತಕ್ಕೆ ಬರುದಿಲ್ಲ. ರೈಟ್? ಯಾವ ಬೇಕಾದ್ ಬಹು ತಗೋಬೋದ್ರಿ ಚೌಕದಾಗ್ರಿ. ಹಾ. ಚೌಕದಾಗೆಲ್ಲ ಚೌಕದಾಗೆಲ್ಲ ಸಮ ಅಷ್ಟ ಸಮ ಇರ್ತಾವ್ರಿ. ಕರೆಕ್ಟ್. ಸೊ ಹಂಗಾಗಿ ನೀವು ಆಯತಕ್ಕೆ ತಗೊಂಡ್ ಮಾಡಿದಂತ ಫಾರ್ಮುಲಾವನ್ನ ಸಮಾಂತರ ಚತುರ್ಭುಜಕ್ಕ ಅಪ್ಲೈ ಮಾಡಾಕ ಬರುದಿಲ್ಲ. ಸರಿ, ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮ ಇರ್ತಾವಲ್ಲ, ಕೋನಗಳು ಸಮ ಇರ್ತಾವಲ್ಲ ರೀ? ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ರೀ? ಇರ್ಲಿಲ್ಲ, ಇರ್ತಾವ. ಹೌದು. ಆಮೇಲೆ ನಮ್ಕೊಳ್ಳೋದು ಆಯತ ಆಗ್ಬಿಡ್ತೈತಿ. ಇಲ್ರಿ ಸರಿ. ಆಯತಕ್ಕೆ ಏನಾಗ್ಬೇಕು? ಒಳಕೋನಗಳು ಹೆಂಗಿರ್ಬೇಕು? ಲಂಬವಾಗಿರ್ಬೇಕು. 90 ಡಿಗ್ರಿ ಸಮ ಇರ್ಬೇಕ್ರಿ. ಸೊ ನಾನು ಅದನ್ನ ಇಟ್ಕೊಂಡು ನಾನು ಈ ಫಾರ್ಮುಲಾ ಮಾಡ್ಕೊಂಡಿದ್ದೇನೆ. ನೆನಪಿರಲಿ, ನಾ ಫಾರ್ಮುಲಾ ಹೆಂಗ್ ಮಾಡ್ಕೊಂಡಿದ್ದೇನೆ ಇಲ್ಲಿ. ನಾ ಫಾರ್ಮುಲಾ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಕೊಂಡು, ನಾನು ಆಯತದ ಫಾರ್ಮುಲಾ L/B ಅಂತ ಮಾಡ್ಕೋಬೇಕಾದ್ರೆ ನಾನು ಏನ್ ಮಾಡಿದ್ನಿ, ಹಿಂಗ್ ಇಟ್ಕೊಂತ ಹೋಗಿದ್. ನೆನಪೈತಿ? ಫಾರ್ ಎಕ್ಸಾಂಪಲ್ ಇದು 100 ಐತಿ, ಇದು 20 ಐತಿ, ಇದು 100 ಐತಿ. ಹಿಂಗ ನಾ ಇಟ್ಕೊಂತ ಹೋಯ್ತಿ ಅಂದ್ರ ಹಿಂಗ್ 100 ಆಗ್ತಾವ್ರಿ. ಆಮೇಲೆ ಇಂತಾವ್ ಸಾಲ 20 ಕುಂಡಿರ್ತಾವ್ರಿ ಅಂತ ಮಾಡಿದ್ದೀನಿ ನಾನು. ಇದನ್ನ ಈಗ ಮಾಡ್ರಿ, ಅದನ್ನ ಹಂಗ ಈಗ ಹಿಂಗ್ ಮಾಡ್ರಿ. ಈಗ 100 ಐತಿ, ಉಳಿತೈತ್ರಿ. ಇದಕ್ ಒಪ್ಪಿದೇರಿ ನೀವು, ನೀವು ಇದನ್ನ ಒಪ್ಪಿದೇರಿ, ಇದಕ್ ಒಪ್ತೇರಿ ಅದನ್ನ, ಇದಕ್ ಒಪ್ತೇರಿ ಅದನ್ನ? ಇಲ್ಲ. ಇಲ್ರಿ. ಅದಕ್ಕೆ ನಾನ್ ಹೇಳೋದು ಅದಲ್ಲ, ಗ್ಯಾಪ್ ಉಳಿತದಲ್ಲ. ನೀವು ಒಪ್ಪೋದ್ರ ಬಗ್ಗೆ ಹೇಳಾಕ್ತೇನೆ. ಯಾವ್ದನ್ನ ಒಪ್ಪಿದಾಗ ಯಾವ್ದನ್ನ ನೀವು ಉಪಯೋಗಿಸ್ಬೇಕು ಅದ್ರ ಬಗ್ಗೆ ಲಕ್ಷ ಕೊಡ್ರಿ. ಆಯತ್ತಕ್ಕೆ ನೀವು ಅದು ಒಪ್ಪಿದ ಫಾರ್ಮುಲಾವನ್ನ ನೀವು ಸಮಾಂತರ ಚತುರ್ಭುಜಕ್ಕೆ ಒಪ್ಪುದಿಲ್ಲ, ಒಪ್ಪಬಾರದು ಅದನ್ನ. ಈಗ ಬರ್ರಿ ಇದಕ್ಕೆ ವಾಪಸ್ ಏನ್ ಮಾಡೋದಕ್ಕೆ ಹಂಗಾದ್ರೆ? ಸರಿ, ಅದ AB ಪಾದ ಐತ್ಲಕ್ರಿ, ಅದನ್ನ BC ಪಾದ ಮಾಡಾಕ್ ಬರೋದಿಲ್ರಿ. ಅದ್ ಕೊಟ್ಟೇ ಇಲ್ಲಲ್ಲೋ, ಅದನ್ನ BC ಕೊಟ್ಟೇ ಇಲ್ಲ ನನಗ. AB ಕೊಟ್ಟಿದಾರ ಅವ್ರು, BC ಕೊಟ್ಟಿಲ್ಲ. ಕೊಟ್ಟಿದ್ರೆ ಮಾಡ್ಕೋಬಹುದಾಗಿತ್ತು, ತಿರುಗಿಸಿ ಇಟ್ಕೋಬಹುದಾಗಿತ್ತು ಅಂತ ಹೇಳಿದಿಲ್ಲ ಅವಾಗ ನಾನು. ಅದ್ BC ಪಾದ ಮಾಡ್ಕೊ ಎನ್ಕಾದಗತ್ಲೆ ಮಾಡಾ ಬರ್ತಿದ್ಲಕ್ರಿ. ಕೊಟ್ಟಿಲ್ಲ ಅವರು, ನಿನಗೆ ಇದನ್ನ ಕೊಟ್ಟಿದಾರ ಅವರು. ಈಗ ನೀನು ಹೊರಗ್ ಫೀಲ್ಡ್ನಾಗ ಹೋಗಿದೀಪ, ಅವ್ರು ಹೇಳಿದಾರು ಇದಿಷ್ಟ ಐತಿ, ಇದಿಷ್ಟ ಐತಿ ಅಂತ ಕೊಟ್ಟಿದಾರು. ನಿನಗ್ BC ಹೆಂಗ್ ಕಂಡು ಹಿಡ್ಕೊಳಮ್ ಈಗ? ಅದನ್ನ ಕೊಟ್ಟಿಲ್ಲ ಅವ್ರು BC. ಇದ್ರ ಮ್ಯಾಗ ನೀ ಮಾಡ್ಬೇಕಾದ್ರ ವಿಸ್ತೀರ್ಣ. ಈ ಪಾದ ಕೊಟ್ಟಿದಾರ ಅವ್ರು. ನಮ್ ಫಾರ್ಮುಲಾ ನಾವು ಈ ಪಾದಕನ ಉಪಯೋಗಿಸ್ತೇವೆ, ಹೋದಲ್ಲ ನಾವು ½ BH ಉಪಯೋಗಿಸ್ತೇವೆ ಇಲ್ಲ? ಅದನ್ನ ಮಾಡಿ ತೆಗಿತಾರಲ್ಲ ನೀವು. ಅದಕ್ಕ ಫಸ್ಟ್ ಕೇಳಿದ್ವಿ ನಾನು, ತೆಗಿತಾರಲ್ಲ ನೀವು ಹಿಂಗ್ ಮಾಡಿ ಅಂತ ಹೇಳಿ. ತೆಗಿತಾರಲ್ಲ ಹಿಂಗಿದ್ದಾಗ? ಹಂಗಂದ್ಮೇಲೆ ಮತ್ತೆ ಇದು ಫಾರ್ಮುಲಾ ಮೊದಲು ನಾವು ಸತ್ಯ ಆಗ್ಬೇಕಲ್ಲ. ಇದು ನೀವು BC ತಗೊಂಡ್ರೆ ಹೆಂಗ್ ಸತ್ಯ ಆಗೋದು? ಯಾಕೆ ಪ್ರೂವ್ ಮಾಡ್ಬೇಕು ಅನ್ನೋದು ಗೊತ್ತಾಯ್ತು ನಿಮ್ಗೆ? ಇದು ಅಟ್ಲೀಸ್ಟ್ ಪ್ರೂವ್ ಯಾಕೆ ಬೇಕು? ನಮ್ಗೆ ಬೇಕಾಗ್ತದೆ ಪ್ರೂವ್ ಬೇಕು ಬೇಡ ಇದಕ್ಕೆ ನಿಮ್ಗೆ?
ಬೇಕ್ರಿ ಏನ್ ಬ್ಯಾಡ ಅನ್ನೆಸೆಸರಿ ಐತೆ ಅನ್ಸಾಕತ್ತೈತ ನಿಮ್ಗ? ಬೇಕ್ರಿ ಬೇಕ್ರಿ. ಬೇಕ್ರಿ ಸರ್ ರೀ. ಬೇಕ್ರಿ ಸರ್ ರೀ. ಓಕೆ, ಇದನ್ನೆಲ್ಲ ತೆಗಿತೇನೆ ನಿಮ್ಗೆ ನಾನು. ಇದು ಯಾವ್ದು ಬೇಡ ಆಯ್ತು. ಹಂಗ ಜಸ್ಟ್ ನೋಡಿದ್ನಿ ಯಾರೋ ಏನ್ ಹೇಳಾಕತ್ತಿದ್ರಲ್ಲ, ಇದು ಕರೆಕ್ಟ್ ಬರ್. ಇದು ಯಾವ್ದು ಬೇಡ ನಮ್ಗೆ. ಬಹಳ ಸಿಂಪಲ್ ಆಗಿ ಮಾಡ್ಬೋದು ಇದನ್ನ. ರೈಟ್. ಓಕೆ, ಯಾರಿಗಾದ್ರೂ ಮತ್ತ ಐಡಿಯಾ ಐತಿ? ನಾ ಹೇಳ್ತೇನೆ ಬೀಜಾಕ್ಷರಗಳನ್ನ ಉಪಯೋಗಿಸ್ಕೊಡ್ರಿ ಅಂತ ಹೇಳಿ. ಓಕೆ, ಈಗ ನೋಡ್ರಿ, ಇದನ್ನ ಆಕ್ಚುಲಿ ನಾನು ನಿಮ್ಗೆ ಹೋಮ್ವರ್ಕ್ ಕೊಡ್ತೇನೆ. ಆಕ್ಚುಲಿ ಹೋಮ್ವರ್ಕ್ ಆದ್ರೆ ಅದಕ್ಕಿಂತ ಮೊದಲು ಸ್ವಲ್ಪ ಹಿಂಟ್ ಕೊಟ್ಟು ಕಳಿಸ್ತೇನೆ ನಿಮ್ಗೆ. ಇದ್ರ ನೀವು ಪೂರ್ತಿ ಲಾಸ್ಟ್ ಆಗಿಬಿಡ್ಬೋದು ಅಂತ, ಬರವಲ್ತ್ರಿ ಅಂತ ಬರ್ತೇನೆ. ಬೀಜಗಣಿತ ಎಲ್ಲರಿಗೂ ಪಕ್ಕ ಆಗೈತಿ? ಹಾ ರೀ. ಎಸ್ ಸರ್. ಎಸ್ ಸರ್. ರೈಟ್. ಸರ್ ಸೊ ಈಗ ಇದು ನಿಮ್ದು ಎಚ್ ಐತಲ್ಲ, ಇದು ಎಚ್ ಐತಿ, ಇದು ಪಾದ ಬಿ ಐತಿ, ಇದು ಬಿ ಐತಿ. ಯಾವುದು? ಎ ಬಿ. ಎ ಬಿ ಈಕ್ವಲ್ ಟು ಅದಕ್ಕೆ ಹೆಸರು ಕೊಡ್ತೇನೆ ಬಿ ಅಂತ. ಈಸಿ ಮಾಡಿಸಲ್ಲ ಅಷ್ಟ, ಮತ್ತೇನಿಲ್ಲ, ಬೇಕಂತೇನಿಲ್ಲ ಏನ್ ಮಾಡಕ್. ಆಮೇಲೆ ಸಿ ಡಿ ಈಕ್ವಲ್ ಟು ಏನ್ ಮಾಡತ್ತೀನಿ? ನಮಗೇನ್ ಪ್ರೂವ್ ಮಾಡ್ಬೇಕಾಗೈತಿ? ತ್ರಿಭುಜ ಎ ಬಿ ಸಿ ಇದರ ವಿಸ್ತೀರ್ಣ ಈಕ್ವಲ್ ಟು ಹಾಫ್ ಡಿ ಎಚ್ ಅಂತ ಪ್ರೂವ್ ಮಾಡ್ಬೇಕಾಗಿತ್ತು. ಇದು 2 ಪ್ರೂವ್ ಐತಿ ನಮ್ಗೆ. ಪ್ರೂವ್ ಮಾಡ್ಬೇಕಾಗಿತ್ತು, ಹೌದಾ? ಈಗ ನಾವೇನ್ ಮಾಡೋಣ, ಇದಕ್ಕ ಎಕ್ಸ್ ಅಂತ ತಗೋರಿ. ಯಾವ್ದಕ್ಕ? ಇದಕ್ಕ CB ರೀ. AD. let AD is equal to x. ಇದಕ್ಕೆ x ಅಂತ. ಇಷ್ಟು ಮಾಡಿ ಈಗ ಇನ್ನೇನಾದ್ರೂ ಮಾಡಬಹುದೇನು? ಆಮೇಲೆ ಇಷ್ಟ ಆಯ್ತಿದ್ದು ಇನ್ನೇನಾದ್ರೂ ಮಾಡಬಹುದೇನು ನೋಡ್ರಿ. ಸ್ವಲ್ಪ ಇನ್ನೇನಾದ್ರೂ ಮಾಡಬಹುದೇನು ನೋಡ್ರಿ. ಇದು ಎಕ್ಸ್ ಆಗಿರ್ಲಿ. ಏನಾದ್ರೂ ಮಾಡ್ಬೋದು. ಒಂದ್ ನಿಮಿಷ, ಗಡಬಡಿ ಮಾಡ್ಬೇಡ್ರಿ. ಸಾವಕಾಶ ಮಾಡ್ರಿ. ಈಗ ಒಂದು ಮೇನ್ ಇಂಪಾರ್ಟೆಂಟ್ ಅಬ್ಸರ್ವೇಷನ್ ನೋಡ್ಬೇಕು ನೀವು. ಈ ತ್ರಿಭುಜದ ವಿಸ್ತೀರ್ಣ ABC ತ್ರಿಭುಜ ವಿಸ್ತೀರ್ಣ ತಗೋಬೇಕಾಗ್ತದೆ. ನಮಗೆ ನೆನಪಿರ್ಲಿ ಏನೇನ್ ನಾವು ಬಳಸಬಹುದು. ಲಂಬಕೋನ ತ್ರಿಭುಜದ ವಿಸ್ತೀರ್ಣ, ಆಯತದ ವಿಸ್ತೀರ್ಣ, ಇವನ್ನೆಲ್ಲ ಬಳಸಬಹುದು ನಾನು. ಯಾಕ? ಅವ್ನ್ ಮಾಡ್ಕೊಂಡಿದ್ದೇನೆ ನಾನು. ಲಂಬಕೋನ ತ್ರಿಭುಜದ್ದು ಮತ್ತು ಆಯತದ್ದು ಮಾಡ್ಕೊಂಡಿದ್ದೇನೆ ನಾನು. ಅದನ್ನ ಬಳಸಬಹುದು ನಾ ಈಗ. ಈಗ ಯಾರಿಗಾದ್ರೂ ಐಡಿಯಾ ಬರ್ತೈತೆ ನೋಡ್ರಿ, ABC ತ್ರಿಭುಜದ ವಿಸ್ತೀರ್ಣವನ್ನ ಹೆಂಗ್ ತಕ್ಕೋಬಹುದು ನಾನು? ಯಾವ್ದು ಲಂಬಕೋನ ತ್ರಿಭುಜ CDA ಐತಿ ಬಿಡು. ಹೌದು, CDA ಐತಿ. ಹೌದು, ಅದನ್ನ ಏನ್ ಮಾಡ್ಲ ನಾನು? ಅದನ್ನ ಎದಕ್ ಕುಡಿಸ್ಕೊಲಿ? CDB. ಓಕೆ. CDB ದೊಡ್ಡದೊಂದು ಲಂಬಕೋನ ತ್ರಿಭುಜ ಐತಿ. ಈಗ ಏನ್ ಮಾಡ್ಲ ಅದನ್ನ? ಎಕ್ಸ್ ಬೆಲೆ ಕಂಡುಹಿಡಿಬೇಕ್ರಿ. ಎಕ್ಸ್ ಬೆಲೆ ಕಂಡುಹಿಡಿಯೋದಲ್ಲ, ಎಕ್ಸ್ ಬೆಲೆ ಗೊತ್ತಿರೋದಿಲ್ಲ ನಮ್ಗೆ. ಸರಿ. ಈಚೆ ಕಡೆ AF ದಿಲ್ರಿ, ಈಚೆ ಕಡೆ ಐತಲ್ರಿ AF. ಅಂದ್ರೆ ಅದನ್ನ ಕಡದ ಈಚೆ ಕಡೆ ಹಾಕ್ರಿ. ಅಲ್ಲಿ ಕರೆಕ್ಟ್ ತುಂಬತತ್ತಿಲ್ಲ ಅಂತ ಏನು ಗ್ಯಾರಂಟಿ? ಅದು ಕಡದ್ ಹಾಕಿದ್ವಿ ಅಂದ್ರೆ ತುಂಬತಂತ ಗ್ಯಾರಂಟಿ ಇಲ್ಲ. ಮಜಾ ನೋಡ್ರಿ. ಇಲ್ಲೇ ಒಂದು ಸಣ್ಣ ಅಬ್ಸರ್ವೇಷನ್ ಐತಿ. ಯಾರನ್ನ ಮಾಡ್ತಾರೆ ನೋಡೋಣ ಅದನ್ನ. ಈ ABC ತ್ರಿಭುಜದ ವಿಸ್ತೀರ್ಣ ಬರ್ಬೇಕಾದ್ರ ನಮಗ್ ಲಂಬಕೋನ ತ್ರಿಭುಜದ ವಿಸ್ತೀರ್ಣಕ್ಕೆ ಸೂತ್ರ ಗೊತ್ತಾಯ್ತು, ನೆನಪಿರ್ಲಿ. ಅದನ್ನ ಉಪಯೋಗಿಸಿ ನಾವು ಕಂಡು ಹಿಡಿಬಹುದು. 2 ಲಂಬಕೋನ ತ್ರಿಭುಜಗಳು ಅದಾವ, ಅವತರ ಜೊತೆಗೆ ಏನೋ ಮಾಡ್ರೆ ಆಕೈತಿ ನಮಗ್, ಸಿಗ್ತೈತಿ ನಮಗ್. ಸರಿ. AF ಲಂಬ ಎಳೆದೇವಲ್ಲ.
ಅಲ್ಲಿ ಒಂದು ಬಿಂದು ಸಿಗ್ತೈತ್ರಿ ಸಿಬಿ ಎಫ್ ಎ ಬಿ ರೀ ಬಿಂದು ಗುರ್ತಿಸಬಹುದ್ರಿ AF ದಾಗ್ರಿ ಅಲ್ಲಿ ಸರಿ, ನಡ್ಬಾರ್ಕು ಉಂಟಾಗಿದೆ ಎರಡು ಬಿಂದು. ಯಾವ್ದೋ ಒಂದು BC ಒಳಗ್ರಿ. ತ್ರಿಭುಜದಾಗ ಯಾವ್ದೋ ಒಂದು ತ್ರಿಭುಜದಾಗ ಯಾವ್ದೋ ಒಂದು ತ್ರಿಭುಜವನ್ನ ಕಳೆದ್ರ ನಮಗ್ ಇದು ಸಿಗ್ತೈತ್ ನೋಡ್ರಿ. ಹರಿ ಸರಿ ಸರಿ ವಿಶಾಲಕೋನ ಕಳೆದ್ರ ಅದು ED ಒಳಗ್ರಿ FC. ನಮ್ಮ ಕೋಣದಾಗ ಕಲರ್ ಬರ್ತೈತಿ ACED ಅಂತ ಇದೆ. ಏನ್ ಬರ್ಲಿ? ಮುಗಿದ ಕೆಲಸ. ಇದು ಸಿಕ್ತಂದ್ರ ಇದು ಒಪ್ತಾರಿಲ್ಲ ನೋಡ್ರಿ, ಎಲ್ಲಾರು ಲಕ್ಷ ಕೊಟ್ಟು ನೋಡ್ರಿ ಇದನ್ನ. ಸರ್ ಯಾರಿಗಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ಕೇಳ್ಬೇಕು. ಇನ್ನು ಮುಂದಿನ ಮಾಡ್ರಿ, ಇನ್ನು ಪಟ್ ಪಟ್ ಮಾಡ್ರಿ, ಇಲ್ಲೇ ಮಾಡ್ರಿ ಕ್ಲಾಸ್ನಾಗ ಕೆಲಸ ಮುಗಿತೇನೆ. ಯಾಕಂದ್ರೆ ನಮ್ಗೆ ಲಂಬ ಕೋನ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಗೊತ್ತೈತಿ. ಪಾದ ಗುಂಡ್ಲೆ ಎತ್ತರ ಡಿವೈಡೆಡ್ ಬೈ 2 ಹಾಫ್ BH ಗೊತ್ತೈತಿ ನಮ್ಗೆ. ಅದನ್ನ ಬಳಸ್ಬೋದು ಈಗ. ಇದು ಕಾಣಿಸ್ತ ಎಲ್ಲಾರ್ಗು? CDB ಒಂದು ಲಂಬ ಕೋನ ತ್ರಿಭುಜ, ಅದರೊಳಗೆ ನಾನು CDA ತ್ರಿಭುಜ ಮೈನಸ್ ಮಾಡಿದ್ದೆ ಅಂದ್ರೆ ನನಗೆ ಏನ್ ಬೇಕಲ್ಲ ಅದು ಸಿಕ್ಕತ್ ನೋಡ್ರಿ. ಹೌದ್ರಿ ಸರಿ. ಏನ್ ಬೇಕಂತ CDB ವಿಸ್ತೀರ್ಣಕ್ಕೆ ಬರ್ಕೊಡ್ರಿ, ಏನಾಗ್ತೈತಿ ಹಂಗ. CDA ತ್ರಿಭುಜಕ್ಕೂ ಬರ್ಕೊಡ್ರಿ, ಬೀಜಗಣಿತದ ಸಿಂಪ್ಲಿಫಿಕೇಶನ್ ಮಾಡ್ರಿ, ಬಂದ್ ಬಿಡ್ತೈತಿ ಕೆಲಸ. CDA ಸಿಕ್ಕಿತ್ರಿ ಸರಿ. ಮಾಡಿ ಪೂರಾ ಮಾಡು. CDB ರೀ ಚತುರ್ಭುಜ CDB ಅರ್ಧ ಮಾಡ್ಕೋಬಹುದಲ್ಲ? ಅಲ್ಲ ಸೂತ್ರ ಗೊತ್ತಿಲ್ಲ ನಿಮ್ಗೆ, ಅಷ್ಟೆಲ್ಲ ಯಾಕೆ ಮಾಡ್ತೀರಿ ನೀವು? ಅದನ್ನ ಅರ್ಧ ಮಾಡ್ಕೊಂಡು ಈಗಾಗಲೇ ಸೂತ್ರ ರೆಡಿ ಮಾಡ್ಕೊಂಡಿಲ್ಲ ನಾವು. ಲಂಬಕೋನ ತ್ರಿಭುಜಕ್ಕೆ ಸೂತ್ರ ರೆಡಿ ಮಾಡ್ಕೊಂಡೇವ್ ನಾವು, ಬಳಸ್ರಿ ಅದನ್ನ. ಹಾಫ್ BH ಅದ್ರದ್ದು ಹಾಫ್ ಪಾದ ಗುಂಡ್ಲೆ ಎತ್ತರ ಇರ್ತೈತೆ ಅದು. ಅದ್ರ ಬತ್ತು ಸರಿ ಗೊತ್ತಾಯ್ತ್ರಿ. ಕ್ಯಾನ್ಸಲ್ ಆಗ್ತಾವ್ರಿ. ಕರೆಕ್ಟ್ ಕ್ಯಾನ್ಸಲ್ ಆಗಿ ಹೋಗ್ತಾವ. ಇದು ಎಕ್ಸ್ ಕ್ಯಾನ್ಸಲ್ ಆಗಿ ಹೋಗ್ತೈತಿ ನೋಡಿ, ಎಲ್ಲಾ ಕಡೆಯಿಂದ ಎಕ್ಸ್ ಹೋಗ್ಬಿಡ್ತೈತಿ. ಎಕ್ಸ್ ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತೈತಿ. ಸರಿ, ಯಾರು ಅನ್ಮ್ಯೂಟ್ ಮಾಡಿ. ಅದಕ್ಕೆ ಮ್ಯೂಟ್ ಮಾಡಕತ್ತೀನಿ ಎಲ್ಲಾರನ್ನು ಮ್ಯೂಟ್ ಮಾಡಕತ್ತೀನಿ. ಸೊ ಈಗ ನೀವು ಎಲ್ಲಾರ್ಗು ಸ್ವಲ್ಪ ಟೈಮ್ ಕೊಡ್ರಿ, ಎಲ್ಲಾರು ಮಾಡ್ರಿ, ಎಲ್ಲಾರು ಅದ್ರ ಬಗ್ಗೆ ಸ್ವಲ್ಪ ಮಾಡ್ರಿ. ಅದನ್ನ ಎಕ್ಸ್ ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತೈತಿ. ಫೈನಲಿ ಹಾಫ್ BH ಅಷ್ಟ ಉಳಿತೈತಿ ನೋಡ್ರಿ. ಎಲ್ಲಾ ಸಿಂಪ್ಲಿಫಿಕೇಶನ್ ಮಾಡಿದ್ವಿ ಮಾಡ್ರಿ. ಕೊನೆಗೆ ಹಾಫ್ ಇಂಟು B ಇಂಟು H ಅಷ್ಟ ಉಳಿತೈತಿ. ಎಕ್ಸ್ ಎಲ್ಲ ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತೈತಿ. ಎಕ್ಸ್ ಎಷ್ಟೇ ಇರ್ಲಿ ಅದು ಹೋಗ್ಬಿಡ್ತೈತಿ ಅದು. ಸರ್ ಈಗ ನಿಮ್ಗೆ ಅಲ್ಜಿಬ್ರಾ ಸ್ಟ್ರಾಂಗ್ ಐತಲ್ಲ, ಹಿಂಗಾಗಿ ನನಗೆ ಅಲ್ಲಿ ತ್ರಾಸ ಆಗುದಿಲ್ಲ. ಅಲ್ಲಿ ಗಟ್ಟಿ ಮಾಡಿದೆ ನಾನು ನಿಮ್ಗೆ ಅನ್ಕೂಳೆ. ನಮ್ಗೆ ಈಗ ನಿಮ್ಮ ಅಲ್ಲೂ ಎಲ್ಲ ವೀಕ್ ಇದ್ರೆ ಬಹಳ ತ್ರಾಸ ಆಕೈತಿ ನನಗೆ ಇಂಥವ್ ಮಾಡೋದು.
ಯಾರ್ಯಾರಿಗೆ ಬಂತು ಕೈ ಎತ್ತರ ಅಷ್ಟೇ. Only 9. Only 9 students. Ganesh Badiger, Sujal, Vittal, Samarth Ghatti, Divya Patan Shetty, Anand, Rudragowda, Radhika. ರುದ್ರಗೌಡ ಬಂದೈತಿ. ಸಮರ್ಥ ಘಟ್ಟಿ, ಸಮರ್ಥ ಎಸ್ ಸರ್. ಬಂದೈತಿ. ಹಾ ಸರ್. ಹೇಳ್ತಿ. ಹಾ ರೀ. ಹೇಳಿ. ಸರ್ ನಂಗೂ ಬಂತ್ರಿ. ಓಕೆ. ವಿಸ್ತೀರ್ಣ ತ್ರಿಭುಜ ABC ವಿಸ್ತೀರ್ಣ ತ್ರಿಭುಜ ABC ಕೊಟ್ಟಿದ್ದು ಬರ್ದೇನೆ. ಒಂದೇ ಲೈನ್ ಬರ್ದೇನೆ. ಈಗ ಎರಡನೇ ಲೈನ್ ಏನ್ ಬರಲಿಲ್ಲ. equal to 1/2 ಇದನ್ನ into CD. ಇದು ಎಷ್ಟು ಆಕತ್ತಿದ್ದು, ಇದು ಎಷ್ಟು ಆಕತ್ತ ಅದನ್ನ ಬರ್ಕೋತೇನೆ ಇಲ್ಲಿ. ಎಷ್ಟಿದು? 1/2 CD into DB. CD into DB. ಓಕೆ, ಕರೆಕ್ಟ್. CD into DB. ಅದನ್ನ ಹೆಂಗ್ ಬರ್ಕೊಳ್ಳಿ ನಾನು? ಬೀಜಾಕ್ಷರದ ರೂಪದಲ್ಲಿ ಬೀಜಾಕ್ಷರ ತಗೊಂಡಿನಲ್ಲ, ಈಸಿ ಮಾಡ್ಕೋತೇನೆ. BH ರೀ. ಸಮರ್ಥ ಸಮರ್ಥ ಹೇಳ್ಬೇಕು. H into X. ಅಲ್ಲೋ DB into CD ಅಂದಿ. DB ಎಷ್ಟೈತಿ? X plus B. ಕರೆಕ್ಟ್ ಕರೆಕ್ಟ್. ಪಾದ ನೋಡ್ರಿ, DB ಎಷ್ಟೈತಿ ಇಲ್ಲಿ ಎಲ್ಲರಿಗೂ ಲಕ್ಷ ಐತಿ. ಪಾದ ಈಗೇನ್ ಬರಿಬೇಕು ಅವನು? DB ಪಾದ ಇಲ್ಲಿ ಇಂಟು CD ಇನ್ ಬರಿಬೇಕು. ಮೈನಸ್ ಇದೆಷ್ಟೈತಿ? ಹಾಫ್ ಇಂಟು ಇದೆಷ್ಟೈತಿ? ಏನೋ ಐತಿದು. ಇದೇನತ್ತಿದು? ಇದು CDA. H ಆತ್ರಿ ಸರ್. X into H. ಹಾ, ಇದು DA ಇದು ಪಾದ ಇಂಟು CD ಆಯ್ತು. Yes sir. ಇಲ್ಲೇನೋ ನಾವು ಹಂಗ ಮಾಡ್ಬೋದಾಗಿತ್ತು. ಆ ಬೀಜಾಕ್ಷರ ತಗೊಳ್ದಾನು ಮಾಡ್ಬೋದಾಗಿತ್ತು. ಹಾಫ್ ನಾವು CD ಅನ್ನ ಕಾಮನ್ ಸರ್. ಎದರ್ಲೆ ಬೀಜಾಕ್ಷರ ತಗೊಂಡಾಗ ಹಾ ಬೀಜಾಕ್ಷರ ರೀ. ಹಾ ರೀ. ಸೊ ಈಗ ನಮ್ಗೆ ಸ್ವಲ್ಪ ಈಸಿ ತಿಳಿತೈತೆ ಅಷ್ಟ. ಅದು ಈಗ ಹಾಫ್ DB ಎಷ್ಟೈತಿದು? DB ಎಷ್ಟೈತಿದು? B ಪ್ಲಸ್ X ಐತಿ ನೋಡ್ರಿ. X plus B. X plus B ಐತಿ ಇಂಟು CD ಎಷ್ಟೈತಿ? H ಐತಿ. H ಮೈನಸ್ ಇದು ಹಾಫ್ ಇಂಟು DA ಎಷ್ಟೈತಿ? X ಐತಿ ಇಂಟು CD ಎಷ್ಟೈತಿ? H ಐತಿ. ಸೊ ಇದನ್ನ ಗುಣಿಸಿದಾಗ ಎಷ್ಟಾಯ್ತು ನೋಡ್ರಿ? X ಇಂಟು ಇದು H ಇಂಟು X ಹಾಫ್ ಇಂಟು HX plus BH. ಇಲ್ಲೇನಾಯ್ತು? HX ಪ್ಲಸ್ BH ಆಯ್ತು ಮೈನಸ್ ಹಾಫ್ XH ಆಯ್ತು. ಸೊ ಇದನ್ನ ನಾನು ಮತ್ತೆ ಗುಣಿಸಿದ್ರೆ ಏನಾಯ್ತು? ಹಾಫ್ 1/2 ಕಾಮನ್ ತೆಗಿ. ಅಥವಾ ಇಲ್ಲಿ ಹಂಗ ಆಯ್ತು ನೋಡ್ರಿ. ಹಾಫ್ HX ಹಾಫ್ ಕಾಮನ್ ತೆಗೆದ್ಬಿಟ್ರು ನಡೀತೈತೆ ಅಲ್ಲ. ಒಂದು ಹಾಫ್ ಇಂಟು ಬ್ರಾಕೆಟ್ HX ಪ್ಲಸ್ BH ಮೈನಸ್ HX ಮೈನಸ್ ಹಾ ರೀ. 1/2 BH ರೀ. 1/2 BH ಬಂತು ನೋಡ್ರಿ. ಸರ್ ನಾ ಬೀಜಾಕ್ಷರ ಇಟ್ಕೊಂಡ್ ಮಾಡಿಲ್ರಿ, ಹಂಗ ಬರ್ಬೇಕು. ಹಂಗನು ಮಾಡ್ಬೋದು. ಯಾರು? ಸಮರ್ಥ. ಹಾ, ಸಮರ್ಥ. ಗುಡ್. ಎಲ್ಲಾರ್ದು ಬಂತೋ ಏನಿಲ್ಲೋ? ಏನಾದ್ರು ಸ್ವಲ್ಪ ಗದ್ದಲಾಯ್ತು. ಬೀಜಾಕ್ಷರ ಹಾಕಿನೂ ಮಾಡ್ಬೋದು, ಇಲ್ದನೂ ಮಾಡ್ಬೋದು. ಸ್ಕ್ರೀನ್ ಫುಲ್ ತೋರಿಸ್ರಿ. ಬೀಜಾಕ್ಷರ ಇಲ್ದನೂ ಮಾಡಕ್ ಟ್ರೈ ಮಾಡ್ರಿ ಬೇಕಂದ್ರೆ.
ಆಯ್ತು, ಎಲ್ಲಾರು ತಿಳಿತೋ ಇಲ್ಲೋ? ಹಾ ರೀ ತಿಳಿತ್ರಿ. ಹಾ ರೀ ಸರಿ. ಅಂದ್ರೆ ಕೇಳ್ರಿ. ಇನ್ ಬರ್ಕೊಂಡ್ರಿ ಈಗ? ಸರಿ ಚರಾಕ್ಷರಿ ಇಲ್ದೆ ಹೆಂಗ್ ಮಾಡ್ಬೋದು? ತೋರಿಸ್ತೇನೆ ನೋಡಿ. ಸರ್ 3ನೇ ಸ್ಟೆಪ್ ಹೇಳ್ರಿ. ಓಕೆ, 1 2 3 ಯಾವ್ದು ಈ ಸ್ಟೆಪ್? ಅದ್ರ ಮ್ಯಾಗಿಂದ್ರಿ ಸರ್. ಇದು ಹಾ ರೀ. ತ್ರಿಭುಜ CDB ಇದು 1ನೇ ಸ್ಟೆಪ್ ಅರ್ಥ ಆಯ್ತು? ಇದು ಅರ್ಥ ಆಯ್ತು? ಹಾ ಹಾ ರೀ. ಏನ್ ಅರ್ಥ ಮಾಡ್ಕೊಂಡಿದ ನೀನು? ಹೆಂಗ್ ಅರ್ಥ ಮಾಡ್ಕೊಂಡಿ? ದೊಡ್ಡ ಲಂಬಕೋನ ತ್ರಿಭುಜ CDB ಒಳಗ CDA ಕಳಿಬೇಕು, ಅವಾಗ ನಮಗ್ ಸಿಗ್ತೈತೆ ಅದು. ಕರೆಕ್ಟ್? ಹಾ, ಈಗ ಲಂಬಕೋನ ತ್ರಿಭುಜ, ಯಾವುದೇ ಒಂದು ಲಂಬಕೋನ ತ್ರಿಭುಜ ಹೆಂಗೈತೆ ಅಂತ ತಿಳ್ಕೊಯ್ತು. ಇದ್ರ ವಿಸ್ತೀರ್ಣ ಹೆಂಗ್ ತೆಗಿತೀನಿ ನೀನು? ಹಾಫ್ ಇಂಟು BS. ಈ ಪಾದ ಮತ್ತು ಈ ಎತ್ತರ ಗುಣಿಸಿ ಅರ್ಧ ಮಾಡೋದು, ಹೌದು ಇಲ್ಲೋ? ಹಾ ರೀ. ಇಲ್ಲಿ ಪಾದ ಎಷ್ಟೈತಿ ನೋಡಲ್ಲಿ? ದೊಡ್ಡ ಲಂಬಕೋನ ತ್ರಿಭುಜದ ಪಾದ ಎಷ್ಟೈತಿ? DB ಐತೋ ಇಲ್ಲೋ? ಹಾ ರೀ. ಎತ್ತರ ಎಷ್ಟೈತಿ? CD ಐತೋ ಇಲ್ಲೋ? ಸಣ್ಣ ತ್ರಿಭುಜದ್ದು DA ಪಾದ ಐತಿ, CD ಎತ್ತರ ಐತಿ, ಅಂತ ಬರ್ತೇನೆ. ಈ ದೊಡ್ಡ ತ್ರಿಭುಜದ್ದು DB ಪಾದ ಐತಿ, ಸಣ್ಣ ತ್ರಿಭುಜದ್ದು DA ಪಾದ ಐತಿ. ಆ DB ಪಾದ ಏನೈತಿಲ್ಲ ಅದೇನೈತದು? ದೊಡ್ಡ ತ್ರಿಭುಜದ DB ಪಾದ ಏನೈತಿಲ್ಲ ಅದು x+b ದಷ್ಟೈತಿ ನೋಡೋದು, ಹೌದೋ ಇಲ್ಲ? ಹಾ ರೀ ಸರ್. DA ಸಣ್ಣ ಪಾದದ ಎಷ್ಟೈತಿ? ಬರೀ x ಅಷ್ಟೇ ಐತಿ ನೋಡು, ಹೌದೋ ಇಲ್ಲ? CD ಯಾವತ್ತು h ದಷ್ಟೇ ಐತಿ ನೋಡಿ, CD ಯಾವತ್ತು h ಐತದು, ಮತ್ತೇನೂ ಇಲ್ಲ. ಸೊ ಈ ದೊಡ್ಡ ತ್ರಿಭುಜದ ಹೆಂಗೈತಿ? x+b ಇಂಟು h ದಷ್ಟೈತಿ. ಸಣ್ಣ ತ್ರಿಭುಜದ್ದು x ಇಂಟು h ದಷ್ಟೈತಿ, ಹಾಫ್ ಆಫ್ ದಟ್. ಸೊ ಹಾಫ್ ಆಫ್ XH ನ ಇದ್ರ ಈ x+b ಇಂಟು h ಐತ್ಲ, ಅದ್ರಾಗಿಂದ ತೆಗೆದು ಬಿಟ್ರ ಹಾಫ್ BH ಉಳಿತೈತಿ ನೋಡ್ರಿ. ಹಂಗ ನೀವು ಡೈರೆಕ್ಟ್ ಆಗಿ ನೋಡ್ಬೋದು, ಅಥವಾ ಈಗ ನೀವೊಂದು ಉದಾಹರಣೆ ತಗೊಂಡ್ ನೋಡ್ರಿ, ಲೈಕ್ b = ಸಪೋಸ್ 100 ಐತಿ. ಇದು ಎಷ್ಟ? 20 ಸೆಂಟಿಮೀಟರ್ ಬಂದೈತಿ. ಎತ್ತರ ಅಂತೂ ಸಪೋಸ್ ಎಷ್ಟೈತಿ? 40 ಐತಿ. ನೀವೇನಂತೀರಿ ಪೇಂಟರ್ಗೀಗ? ಈ ಆಯತ ಐತ್ಲ ಯಾವ್ದು 100/40 ಐತಲ್ಲ, ಇದು 100/40 ಐತ್ಲ, ಅರ್ಧ ತಗೋಪ್ಪ ಅಂತೀರಿ ನೀವು. ಇದ್ರ ಅರ್ಧ ಯಾಕೆ ಕೊಡ್ತೀರಿ ನೀವು ನನಗ ಅಂತಾನೋ, ಇದ್ರ ಅರ್ಧ ಇಲ್ಲ ಬಾಳ ಐತಿದು ಅಂತಾನೋ. ಇಲ್ಲ ಬಾಳಿಲ್ಲ. ಯಾಕೆ ಬಾಳಿಲ್ಲ? ಇಲ್ಲಿ ನೋಡು, ಇದನ್ನೈತಲ್ಲ, ಇದು ಎಷ್ಟರ ಇರ್ಲಿದು? ಇದು 20 ಇರುವತ್ತಕ್ಕೆ, ಎಟ್ರ ಇರುವತ್ತಕ್ಕೆ? ಇದು 25 ಅಂತ ತಿಳ್ಕೊ. ಇದು ಎಷ್ಟರ ಅಳತಿ ಮಾಡ್ಕೊ. ಇದು ಈ ಟೋಟಲ್ ಆಯತಕ್ಕಂದ್ರೆ ಎಷ್ಟು ತಗೋತಿದ್ ನೀನು? ಟೋಟಲ್ ಆಯತಕ್ಕಂದ್ರೆ 120 ಇಂಟು 40 ತಗೋತಿದ್ದಿ, ಹೌದೋ ಇಲ್ಲೋ? 100 + 20, 120 ಇಂಟು 40 ತಗೋತಿದ್ದಿ. ಇನ್ ಇದ್ರಾಗ ಎಷ್ಟು ಕಳಿಬೇಕು ನಾನು? ಡಿವೈಡೆಡ್ ಬೈ 2. ಇದ್ರಾಗ ಎಷ್ಟು ಕಳಿತಿದ್ ನೀನು? 20 ಇಂಟು 40 ಕಳಿಬೇಕಾಗಿತ್ತು ನಾನು, ಹೌದೋ ಇಲ್ಲೋ? ಮಾಡಿ ನೋಡಂತ ಹೇಳ್ತೀನಿ. 40 ತೆಗಿ, ಏನ್ ಉಳಿತು? 120 - 20 ಉಳಿತು, = 40 ಇಂಟು 100 ಆತು. 40 ಇಂಟು 100 ಇದ್ರ ಅರ್ಧ, ಇದೆಲ್ಲ ತರದ್ದು ಅರ್ಧ. ಸೊ ನಿನ್ಗೇನ್ ಸಿಗ್ತೈತಿ ನೋಡ್ರಿ, ಇಷ್ಟ. ಇದು ಸಿಗ್ತೈತಿ, ಹೌದು ಇಲ್ಲ? ಅರ್ಥ ಆಯ್ತು ಹೇಳಾಕ್ತಿದ್ದು? ಸ್ವಲ್ಪ ಇಂಟ್ಯೂಷನ್ ತಿಳಿತು. ಆ ಇಂಟ್ಯೂಷನ್ ಏನೈತಲ್ಲ, ಆ ಐಡಿಯಾ ಬರ್ತೈತಲ್ಲ, ಅದು ಬಹಳ ಇಂಪಾರ್ಟೆಂಟ್ ಪ್ರೂಫ್ ಒಳಗೆ. ಅದೊಂದ್ಸಲ ಐಡಿಯಾ ಬರ್ಬೇಕು ಮೊದಲ, ಆಮೇಲೆ ಬರೆಯೋದು. ಪ್ರಾಬ್ಲಮ್ ಏನಾಗ್ಬಿಡ್ತೈತಿ, ನಾರ್ಮಲಿ ಬರೆಯೋದನ್ನ ಕಲಿಸ್ತೇವೆ ನಾವು ಸ್ಕೂಲಲ್ಲಿ. ಬರೆಯೋದನ್ನ ಕಲಿಸಿದಾಗ ಐಡಿಯಾ ಬರಕ್ ಸಾಧ್ಯ ಇಲ್ಲ. ನೀವು ಬರೆಯೋದು ಯಾವಾಗ ಬರ್ತೈತಿ? ಮೊದಲು ತಲೆಯೊಳಗೆ ಐಡಿಯಾ ಬಂದ ಮೇಲೆ. ಈಗ ವಿಜ್ಞಾನಿಗಳು, ಗಣಿತಜ್ಞರು ಫಸ್ಟ್ ಪ್ರೂಫ್ ನಾವು ಮಾಡ್ತೇವಲ್ಲ, ಈ ನಮ್ ಕಂಪ್ಯೂಟರ್ ಸೈನ್ಸ್ ತಗೋ ಅಷ್ಟೇ. ನಾವು ಮೊದಲು ಪ್ರೂಫ್ ಮಾಡೋಕ್ಕಿಂತ ಮೊದಲು ಒಂದು ತಲೆಯೊಳಗೆ ಐಡಿಯಾ ಬರ್ಬೇಕದು. 6 ತಿಂಗಳ ವರ್ಷ ಗಟ್ಲೆ ನಾವು ಒಂದು ವಿಚಾರ ಬಗ್ಗೆ ಮಾತಾಡ್ತಿರ್ತೀವಿ. ನಾನೇ PhD ಮಾಡ್ಬೇಕಾದ್ರೆ ನನಗೇನೋ ಒಂದು ಮಾಡ್ಬೇಕಾಗಿತ್ತು, ಪ್ರೂವ್ ಮಾಡ್ಬೇಕಾಗಿತ್ತು. ಈ ತರದಲ್ಲ, ಅದು ಜಾಮೆಟ್ರಿದಲ್ಲ, ಕಂಪ್ಯೂಟರ್ ಸೈನ್ಸ್ ಪ್ರೂವ್ ಮಾಡೋದು. ಎಲ್ಲ ಪ್ರೂವಿಂಗ್ ಅದೇ ಇರ್ತೈತಿ. 4 ತಿಂಗಳು ಸತತ ಯೋಚನೆ ಮಾಡಿ 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 ಮಾಡಿ. ಯಾಕಂದ್ರೆ ಅದು ಯಾರು ಪ್ರೂವ್ ಮಾಡ್ಲಾರ್ದಂತದ್ದು. ನೀವು ಗೂಗಲ್ದಾಗ ಸರ್ಚ್ ಮಾಡ್ರು ಬರೋದಿಲ್ಲ, ಚಾಟ್ GPT ಸರ್ಚ್ ಮಾಡ್ರು ಬರೋದಿಲ್ಲ. ಯಾಕಂದ್ರೆ ಗೂಗಲ್ ಚಾಟ್ GPT ಕೊಡೋದು ಏನಾಗೈತಿ ಅದನ್ನಷ್ಟೇ ಕೊಡೋದು, ಹೊಸದನ್ನ ಕೊಡೋದಿಲ್ಲ. ಗೂಗಲ್ಗೆ ಚಾಟ್ GPTಗೆ ಪೈಥಾಗೋರಸ್ ಥಿಯರಮನ್ನ ಹೊಸವಾಗಿ ಕಂಡು ಹಿಡಿಯೋದಿತ್ತಪ್ಪ ಅಂದ್ರೆ ಅದು ಬರೋದಿಲ್ಲ. ಅದಕ್ಕೆ ಗೊತ್ತಿದ್ದಷ್ಟೇ ಎಲ್ಲೆಲ್ಲಿ ಹಾಕಿರ್ತಾರ. ಸೊ ಅದನ್ನ 4 ತಿಂಗಳು ಯೋಚನೆ ಮಾಡಿದಾಗ ಒಂದು ದಿವಸ ಹೊಳಿತದು, ರಾತ್ರಿ ಮಲ್ಕೊಂಡಾಗ ಹೊಳಿತದು.
ಹೊಳೆದ ಮೇಲೆ ಬೆಳಗ್ಗೆ ಎದ್ದು ನಾವು ಅದನ್ನ ಮೊದಲು ಒಂದು ಹಂಗ ರಫ್ ಆಗಿ ಬರ್ದಿಟ್ಕೊಂಡು ಆಮೇಲೆ ಅದು ಐಡಿಯಾನ ಮುಂದೆ ಕರೆಕ್ಟ್ ಆಗಿ ಎಲ್ಲಾರ್ಗು ತಿಳಿಯೋಂಗ ಸಿಸ್ಟಮ್ಯಾಟಿಕ್ ಆಗಿ ಬರಿಬೇಕು. ಅದ್ರಾಗ ಏನು ಪ್ರಾಬ್ಲಮ್ ಇಲ್ಲ. ಹಂಗ ಈಗ ನೋಡ್ರಿ, ಇದನ್ನ ನಾನು ಬೀಜಾಕ್ಷರ ಇಲ್ದನ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಹೆಂಗ್ ಮಾಡ್ಬೋದು ಇಲ್ಲಿ ನೋಡ್ರಿ, ಬಹಳ ಸಿಂಪಲ್ ಐತಿ. ಇಲ್ಲಿವರೆಗೆ ಸೇಮ ಉಳಿತೈತಿ ಇದು. ಇಲ್ಲಿವರೆಗೆ ಸೇಮ ಉಳಿತೈತಿ. ಇಲ್ಲೇನ್ ಮಾಡ್ತೇನೆ ನಾನು ಹಾಫ್ ಇಂಟು ಸಿ ಡಿ ಅನ್ನ ಹೊರಗೆ ತಕೋತೀನಿ. ಹೊರಗೆ ತಕೊಂಡಾಗ ಏನ್ ಉಳಿತಿದ್ದು? ಡಿ ಬಿ ಮೈನಸ್ ಈಗ ಈ ಚಿತ್ರ ನೋಡ್ರಿ, ಡಿ ಬಿ ಮೈನಸ್ ಡಿ ಎ ಏನಾಕೈತಿ? ಬಿ ಆಗ್ತಿತ್ರಿ. ಎ ಬಿ ಆಕೈತಿ. ಸೊ ಇದೇನಾಯ್ತು? ಹಾಫ್ ಇಂಟು ಸಿ ಡಿ ಇಂಟು ಎ ಬಿ ಆಯ್ತು, ಮುಗೀತು. ಇದೇ ನಮ್ದು, ಇದೇ ಬೇಕಾಗಿತ್ತು ನಮ್ಗೆ, ಹೌದಲ್ಲ? ಇದೇ ಆನ್ಸರ್, ಇದೇ ಆಯ್ತು ನಮ್ಗೆ. ಇದೇ ನಮ್ಗ ಪ್ರೂವ್ಡ್. ಪ್ರೂವ್ ಹಿಂಗ ಕೊಟ್ಟಿರ್ತಾರ ಹಾಫ್ ಎ ಬಿ ಇಂಟು ಸಿ ಡಿ ಬದಲಿ ಏನ್ ಸಿ ಡಿ ಇದೇ ನಮ್ದು, ಇದೇ ನಮ್ದು ಹಾಫ್ ಹೌದ್ರಿ, ಸಿಕ್ಬಿಟ್ಟಿದ್ರಿ. ಇದೆ ಹಾಫ್ ಇಂಟು ಪಾದ ಇಂಟು ಎತ್ತರ. ಇದು ಪಾದ, ಇದು ಎತ್ತರ. ಹೌದಾ ಇಲ್ಲೋ? ಸೊ ಹಾ ರೈಟ್. ಸೊ ಈಗ ನಾವು ಎಲ್ಲದಕ್ಕೂ ಒಪ್ಬೋದು ನೋಡಿ, ಎಲ್ಲಾ ತರದ ತ್ರಿಭುಜಗಳಿಗೂ ಹಾಫ್ ಬೇಸ್ ಇಂಟು ಹೈಟ್ ಫಾರ್ಮುಲಾ ವರ್ಕ್ ಆಗತೈತಿ ಅಂತ ನಾವೀಗ ಒಪ್ಪಬಹುದು, ಯಾವ್ದ ತ್ರಿಭುಜಕ್ಕೂ ಸಹಿತ. ಹೌದೋ ಇಲ್ಲೋ? ಈಗ ನೋಡ್ರಿ, ಇದ್ರ ಹಿಂದೆ ಇಷ್ಟ ಎಲ್ಲಾ ಕತಿ ಐತಿ. ಶಾಲ್ಯಾಗಾದ್ರ ಮುಗಿದ್ ಹೋತ್ ಕತಿ ಇತಿರ್ದು ತ್ರಿಭುಜದ ವಿಸ್ತೀರ್ಣ. ಬಹಳ ಮೊದಲು ಮಾಡಿರ್ತಾರೆ. ಇದೇನು ಅಂತ ದೊಡ್ಡ ಸಾಧಿಸುದಲ್ಲ. ಇದನ್ನ ಬಹಳ ಮೊದಲು ಸಾವಿರಾರು ವರ್ಷದ ಹಿಂದನೇ ಗ್ರೀಕರು, ಭಾರತೀಯರು ಸಾಧಿಸಿದಾರೆ ಇಂಥವೆಲ್ಲ. ಇವಕ್ ಹೆಸರು ಸಹಿತ ಹೇಳಕ್ ಹೋಗಿಲ್ಲ ಅವ್ರು, ಅಷ್ಟು ಈಸಿಲಿ ಅಂತ ಮಾಡಿ ಹೋಗಿದ್ದಾರೆ ಇವನ್ನೆಲ್ಲ. ಎಂತೆಂತಾವ್ ಮಾಡಿದಾರು. ಗೋಳದ ವಾಲ್ಯೂಮ್ ಮಾಡಿದಾರು, ವಿಚಾರ ಮಾಡ್ರಿ. ಗೋಳದ ಗಾತ್ರ ಕಂಡು ಹಿಡಿದ್ರೆ ಏನ್ ಸಾಮಾನ್ಯ ಐತಿ? ಶಂಕುವಿನ ಗಾತ್ರ ಒಳಗೆ ಎಷ್ಟು ನೀರ್ ಹಿಡಿತೈತಿ ಶಂಕುನ್ಯಾಗ, ಕ್ಯೂಬಿಕ್ ಸೆಂಟಿಮೀಟರ್ನ್ಯಾಗ. ಶಂಕುದಂತ ಆಕೃತಿ ಒಳಗ, ಗೋಳದಂತ ಆಕೃತಿ ಒಳಗ, ವೃತ್ತದ ತ್ರಿಜ್ಯ ಮ್ಯೂಟ್ ಮಾಡ್ರಿ ಗಣೇಶ್. ಓಕೆ ನೋಡ್ರಿ, ಎಂತೆಂತಾವ್ ಸಾಧಿಸಿದಾರು. ಅಂತಾವಕ್ ಮಾತ್ರ ಕೆಲವೊಬ್ರು ತಮ್ಮ ಫಾರ್ಮುಲಾ ಮೇಲೆ ಅವ್ರ ಮೇಲೆ ಕೆಲವೊಂದು ಮಾಡ್ಕೊಂಡಿದ್ದಾರೆ. ಅವರು ಈಗ ಹೆರಾನ್ ಸೂತ್ರ, 3 ಬಾಹುಗಳನ್ನ ಕೊಟ್ಟಾಗ ಹೈಟ್ ಕೊಡಲ್ದಾಗ ಮಾಡೋದ್ ಹೆಂಗ, ಹೆರಾನ್ ಸೂತ್ರ. ಅವ್ನು ಫಸ್ಟ್ ಹೆರಾನ್ ಮಾಡಿದ, ಅದು ಗೊತ್ತಾಯ್ತು. ಬಟ್ ಈಗ ನೀವು ಮಾಡೋಕ್ರೆ ಅಂದ ಹೆರಾನ್ ಏನ್ ಮಾಡಿದ್ಲ ಅದನ್ನ, ಆ ಕೆಲಸ ನೀವು ಮಾಡೋಕ್ರೆ. ಈ ಪ್ರತಿಭಾ ಪೋಷಕ ಸ್ಟೂಡೆಂಟ್ ಅದ, ನಿಮ್ಗೆ ಅದನ್ನ ಸ್ವಂತ ಮಾಡಕ್ ಬರ್ಬೇಕು ಅದನ್ನ. ಅದಕ್ಕೊಂದು ಏನಾದ್ರು ಸ್ಪೆಷಲ್ ಪ್ರೈಸ್ ಇಡ್ತೇನೆ ನಾನು. ಹೆರಾನ್ ಸೂತ್ರ ಮಾಡಿದವ್ರಿಗೆ ನಮ್ಗೆ ಡೆಫಿನೆಟ್ಲಿ ಅವ್ರನ್ನ ಸಪರೇಟ್ ಆಗಿ ನಾವು ಇದನ್ನ ಮಾಡೋಣ ಅಂತ ರಿಕಗ್ನೈಸ್. ಹೆರಾನ್ ಸೂತ್ರ ಮಾಡಿದವ್ರು. ಆ ಹೆರಾನ್ ಸೂತ್ರ ಮಾಡೋಕ್ಕಿಂತ ಮೊದಲು ಕೆಲವೊಂದು ವಿಷಯ ನೋಡ್ರಿ, ಎಷ್ಟೆಲ್ಲ ಐತಿದ್ರ ಹಿಂದ. ಇದನ್ನ ಎಷ್ಟು ಈಸಿಲಿ ಮುಗಿಸ್ಬಿಡ್ಬೋದಾಗಿತ್ತು. ಅರ್ಧ ಕ್ಲಾಸ್ ಅಲ್ಲ, ಗಿರ್ದಾ ಕ್ಲಾಸ್ನಾಗ ಮುಗಿಸ್ಬಿಡ್ಬೋದಾಗಿತ್ತು. ತ್ರಿಭುಜದ ವಿಸ್ತೀರ್ಣ = ಹಾಫ್ ಪಾದಗುಂಡ್ಲೆ ಎತ್ತರ. ಮುಗಿತಲ್ಲ, ಕೆಲಸನ ಮುಗಿತು. ಪಾದ ಕೊಟ್ಟಿರ್ತಾರ, ಎಲ್ಲ ಎತ್ತರ ಕೊಟ್ಟಿರ್ತಾರ ಎಕ್ಸಾಮ್ನಾಗ, ಅದನ್ನ ಹಾಕೋದು ತೆಗೆದು ಆಯ್ತ್ರಿ. ಇದ್ ನೋಡ್ರಿ ಸರ್, ಪ್ರತಿಭಾ ಪೋಷಕನಾಗ 4 ಕ್ಲಾಸ್ ಆತ್ರ ಬರೀ ಅದನ್ನ ಕೊರ್ಯಾಕತ್ತಾರ. ತ್ರಿಭುಜದ ವಿಸ್ತೀರ್ಣ ಅದನ್ನ ಹೇಳಾಕ ಎಷ್ಟು ಈಸಿ ಐತೆ, 10 ಮಿನಿಟ್ನಾಗ ಮುಗಿದ್ ಹೋಗ್ತೈತದ. ಏನ್ ವ್ಯತ್ಯಾಸ? ಅದ್ ಹೆಂಗ್ ಬಂದಿದೆ? ಅಲ್ಲಿ ಗಣಿತನ ಅದು ಸೂತ್ರವನ್ನ ಬಾಯ್ಹಾಟ್ ಮಾಡೋದು ಗಣಿತ ಅಲ್ವೇ ಅಲ್ಲ. ಗಣಿತದ ಮುಖ್ಯ ಆತ್ಮ ಅಂದ್ರನೇ ಪ್ರೂವ್ ಮಾಡೋದು. ನೀವು ನಾಳೆ ಗಣಿತಜ್ಞರಾಗ್ಬೇಕು, ಗಣಿತದೊಳಗೆ ಏನೇ ಮಾಡ್ಬೇಕು ಅಂದ್ರೆ ಪ್ರೂವ್ ಮಾಡೋದೇ ಗಣಿತಜ್ಞರ ಕೆಲಸ, ಸೂತ್ರ ಉಪಯೋಗಿಸೋದಲ್ಲ. ಈಗ ನೀವು ಮೆಕ್ಯಾನಿಕಲ್ ಇಂಜಿನಿಯರ್ ಆಗ್ಬೇಕಪ್ಪ, ಗಾಡಿ ಓಡಿಸೋದ್ ಕೆಲಸ ಏನ್ ಗಾಡಿ ತಯಾರು ಮಾಡೋ ಕೆಲಸ? ಎಸ್ ಹಂಗ. ಸೊ ದಟ್ ಇಸ್ ದ ಡಿಫರೆನ್ಸ್. ಬಹಳ ಮಂದಿ ಕೇಳ್ತಾರೆ, ನೀವು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಅದರಿ, ಓಕೆ ನಮಗ್ ಹಂಗಾರ ಇದನ್ನ ಕೆಲಸ ಮಾಡ್ಕೊಡ್ರಿ, ಒಂದು ಗ್ರೀಟಿಂಗ್ ಕಾರ್ಡ್ ಮಾಡ್ಕೊಡ್ರಿ ಅಂತ. ಅಲ್ರಿ, ನಾವು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಅದ, ನಾವು ಗ್ರೀಟಿಂಗ್ ಕಾರ್ಡ್ ಮಾಡೋರು ಬೇರೆ. ಹೌದಲ್ಲ? ಕಂಪ್ಯೂಟರ್ ಬಳಸೋರು ಬೇರೆ, ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಸಾಫ್ಟ್ವೇರ್ ತಯಾರು ಮಾಡೋರು ಬೇರೆ. ಒಬ್ಬರಿಗೆ ಸಾಫ್ಟ್ವೇರ್, ಆ ಗ್ರೀಟಿಂಗ್ ಕಾರ್ಡ್ ತಯಾರು ಮಾಡುವಂತಹ ಸಾಫ್ಟ್ವೇರ್ ಇರ್ತಾವಲ್ಲ ಕೆಲವೊಂದು,
ಆ ಸಾಫ್ಟ್ವೇರ್ ಗಳನ್ನ ತಯಾರು ಮಾಡಕ್ ಬರ್ತೈತೆ ಅವ್ರಿಗೆ, ಬರೀ ಗ್ರೀಟಿಂಗ್ ಕಾರ್ಡ್ ತಯಾರು ಮಾಡಕ್ ಬರಂಗಿಲ್ಲ. ಈಗ ಕಾರ್ ಇಂಜಿನ್ ಮಾಡಕ್ ಕೆಲವೊಬ್ರು ಕಾರ್ ಇಂಜಿನ್ ಡಿಸೈನರ್ ಇರ್ಬೋದು, ನಾಟ್ ನೆಸೆಸರಿ ದಟ್ ದೇ ನೋ ಹೌ ಟು ಡ್ರೈವ್. ಅವ್ರಿಗೆ ಡ್ರೈವಿಂಗ್ ಬರ್ತೈತೆ ಅಂತಿಲ್ಲ. ಡ್ರೈವಿಂಗ್ ಮಾಡೋ ಕೆಲಸನೇ ಬೇರೆ. ಆದ್ರೆ ಕಾರ್ ಇಂಜಿನ್ ದೊಳಗ ಅದು ಇನ್ನೂ ಕಡಿಮೆ ಪೆಟ್ರೋಲ್ ಕುಡಿದು ಓಡುವಂಗ ಕೆಲವೊಬ್ರು ಇಂಪ್ರೂವ್ ಮಾಡ್ತಿರ್ತಾರ, ಒಬ್ರು ಬಹಳ ಡೀಪ್ ಇಂಜಿನಿಯರ್ಸ್ ಇರ್ತಾರ, ಅವ್ರು ಬೇರೆನೆ. ಅವ್ರು ಇನ್ನೂ ಕಡಿಮೆ ಪೆಟ್ರೋಲ್ ಇಲ್ಲದನ್ನ ಹೆಂಗ್ ನಾವು ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡ್ಬೇಕು, ಅವ್ರಿಗೆ ಏನೇನೋ ಗೊತ್ತಿರ್ತೈತಿ, ಥರ್ಮೋಡೈನಮಿಕ್ಸ್ ಬರ್ತಿರ್ತೈತಿ, ಅವ್ರಿಗೆ ಸಾಕಷ್ಟು ಏನೇನೇನೋ ಕಂಬಷನ್ ಬಗ್ಗೆ ಗೊತ್ತಿರ್ತೈತಿ, ಬಹಳಷ್ಟು ಏನು ಫ್ರಿಕ್ಷನ್ ಬಗ್ಗೆ ಗೊತ್ತಿರ್ತೈತಿ. ಅವನ್ನೆಲ್ಲ ಬಳಸ್ಕೊಂಡವ್ರು ಇನ್ನೂ ಅದ್ರ ಕಡಿಮೆ ಪೆಟ್ರೋಲ್ ನಲ್ಲಿ ಹೆಚ್ಚಿಗೆ ದೂರವನ್ನು ಹೆಂಗ್ ಓಡಿಸುವಂಗ್ ಮಾಡ್ಬೇಕು, ಅದೆಲ್ಲ ಅವರು ಅದ್ರೊಳಗೆ ಮ್ಯಾಥ್ಸ್ ಅದು ಯೂಸ್ ಮಾಡಿ ಅದನ್ನ ಮಾಡಿ ಏನೇನೋ ಮಾಡಿ ಡಿಸೈನ್ ಮಾಡ್ತಿರ್ತಾರೆ. ಏನ್ರಿ ನೀವ್ ಎಂತ ಕಾರ್ ಇಂಜಿನಿಯರ್, ನಿಮ್ಗೆ ಕಾರ ಓಡ್ಸಕ್ ಬರಂಗಿಲ್ಲ ಅಂದ್ರೆ ಅವ್ರು ಸಪೋಸ್ ಅವ್ರ ಕಾರ್ ಓಡ್ಸಕ್ ಬರ್ತಿರ್ತೈತಿ ಮೋಸ್ಟ್ ಆಫ್ ದಮ್. ಆದ್ರೆ ಸಪೋಸ್ ಒಬ್ರು ಯಾರೋ ಹಂಗದಾರ, ಕಾರ್ ಓಡ್ಸಕ್ ಬರದವ್ರು ಇರ್ತಾರ ಅದ್ರೊಳಗೆ, ಇಲ್ಲ ಅಂತಿಲ್ಲ. ಆದ್ರೆ ಅವ್ರೇನ್ ಕಾರಿನ ಇಂಜಿನಿಯರ್ ಆಗೋದಿಲ್ಲೇನು? ಹಾಗೆ ಆಗ್ತಾರೆ, ಅವ್ರ ಕಾರಿನ ಇಂಜಿನಿಯರ್. ಸೊ ಕಾರಿನ ಇಂಜಿನಿಯರ್ ಆಗೋದು ಬೇರೆ, ಕಾರನ್ನು ಓಡಿಸೋದು ಬೇರೆ, ಸೇಮ್. ಸೊ ಅದೇ ರೀತಿ ಇಲ್ಲಿ ಈ ಫಾರ್ಮುಲಾಗಳನ್ನ ಯಾರು ಬೇಕಾದ್ರೂ ಗೌಂಡಿಗಳು ಉಪಯೋಗಿಸಬಹುದು, ಮೇಸ್ತ್ರಿಗಳು ಉಪಯೋಗಿಸಬಹುದು. ಬಟ್ ಅದು ರೆಡಿ ಮಾಡೋರು ಯಾರು? ಅವ್ರು ಗಣಿತಜ್ಞರು. ಆ ರೆಡಿ ಮಾಡ್ಬೇಕಾದ್ರೆ ಪ್ರೂವ್ ಮಾಡ್ಬೇಕಾಗ್ತದೆ ನಾವು. ಗುಡ್. ಸೊ ಇಷ್ಟು ಸಾಕು ಇವತ್ತು ಕ್ಲಾಸ್, ಈಗಾಗಲೇ ಬಳತಾಗೈತಿ. ಈಗ ಏನ್ ಹೇಳ್ತೇನೆ ಅಂದಿದ್ದು ನಾನು ನಿಮಗ, ರೈಟ್. ಸೊ ಹೋಮ್ವರ್ಕ್ ಕೊಡ್ರಿ, ಸಾಧಿಸೋದು. ನಿಮಗೆ ಕೆಲವೊಂದು ಇದನ್ನ ಮಾಡಿರ್ಬೋದಲ್ಲ, ಈಗ ಕೋನಗಳ ಬಗ್ಗೆ. ಈಗ ನೆಕ್ಸ್ಟ್ ನಾಳೆಗೆ ನಿಮ್ಗ ಈಗ ಇವತ್ತೇನು ಹೋಮ್ವರ್ಕ್ ಬೇಡ ನಿಮಗ, ಕೋನಗಳ ಬಗ್ಗೆ ನಾನು ಸ್ಟಾರ್ಟ್ ಮಾಡ್ತೇನೆ ನೆಕ್ಸ್ಟ್ ಕ್ಲಾಸ್ ಒಳಗ. ಕೋನಗಳ ಬಗ್ಗೆ ಇದು ಮಾಡ್ಸಾರ ನಿಮ್ಗ ಹಿಂಗ್ ಕತ್ರಿಗತೆ ಇದ್ದು ಅಂದ್ರೆ ಈ ಕೋನ ಸಮ ಇರ್ತಾವ ಅಂತ ಸಾಧಿಸಿದಿರಿ? ಇದು ಸಮ ಸಮನಾಗಿರುತ್ತವೆ ರೀ. ಸಾಧ್ಸಾಕ್ ಬರ್ತೈತಿ? ಸಮಾತ ಹೇಳಿದಾರ್ರಿ. ಅಲ್ಲ ಹೇಳಿದಾರಲ್ಲೋ, ನಾ ಸಾಧ್ಸಾಕ್ ಬರ್ತೈತಿ ನಾ ಕೇಳ್ತೇನೆ, ಹೇಳಿದಾರ ಅಂತ ಯಾರಿಗ್ ಬರುದಿಲ್ಲ ಅವ್ರು ಹೇಳ್ಬೇಕು. ಅನ್ಮ್ಯೂಟ್ ಮಾಡಿ. ಯಾರಿಗ್ ಬರುದಿಲ್ಲ ಅವ್ರು ಹೇಳ್ಬೇಕು. ಸರಿ ನಮಗ್ರಿ ಬರುದಿಲ್ಲ. ಓಕೆ. ಸೊ ಬರುದಿಲ್ಲ ಎಲ್ಲರಿಗೂ ಅವ್ರಿಗೊಂದು ಹೋಮ್ವರ್ಕ್ ಐತಿ. ಉಳಿದವ್ರು ಮಾಡ್ರಿ, ಟ್ರೈ ಮಾಡ್ರಿ, ಇದನ್ನ ಪ್ರೂವ್ ಮಾಡ್ಬೇಕು. ಎಂತಾದ ಕತ್ರಿ ಇರ್ಬೋದು, ಹಿಂಗಿರ್ಬೋದು, ಹೆಂಗಾರ ಸರಳ ರೇಖೆಗಳು ಕ್ರಾಸ್ ಆಗ್ಲಿವು, ಹೆಂಗ್ ಬೇಕಾದಂಗ್ ಮಾಡ್ರಿ. ನೀವು ಏನ್ ಮಾಡಕ್ ಬರುದಿಲ್ಲ, ಈ ಕೋನ ಬೇರೆ ಆಗೋಂಗ್ ಮಾಡಕ್ ಬರುದನ ಇಲ್ಲ. ನೀವ್ ಎರಡು, ಈಗ ಫಾರ್ ಎಕ್ಸಾಂಪಲ್ 2 ಬಿದಿರಿನ ಗಳ ತಗೊಂಡ್ರಿ ಅಂತಿಕೋರ್, ನೀವ್ ಹೆಂಗ್ ಬೇಕಾದಂಗ್ ಇಡ್ರಿ ಅವ್ನ. ಈ ಕೋನ ಏನಾಗಿರ್ತೈತಿ, ಆ ಕೋನ ಮತ್ತೆ ಈ ಕೋನ ಸಮ ಆಗೇ ಇರ್ತೈತಿ. ಪ್ರತಿಜ್ಞೆ ಪ್ರಕಾರ ಸಾಧಿಸಬಹುದ್ರಿ. ಇದನ್ನ ನೀವು ಪ್ರೂವ್ ಮಾಡಕ ಟ್ರೈ ಮಾಡ್ರಿ. ಇದು ಹೋಮ್ವರ್ಕ್. ಇದು ಫಸ್ಟ್ ಶೃಂಗಾಭಿಮುಖ ಕೋನಗಳು. ಟು ಪ್ರೂವ್ ಏನೈತಿ, 2 ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಪರಸ್ಪರ ಸಮನಾಗಿರುತ್ತವೆ. ಬರ್ಕೊಡ್ರಿ ಇದನ್ನ. 2 ಸರಳ ರೇಖೆಗಳು ಮಾಡಿ. ಸಾಧಿಸಿಲ್ಲ, ಇದನ್ನ ಬರೀ ಹೇಳ್ಬಿಟ್ಟಿದಾರ ಅಷ್ಟೇ. ನನಗ್ ಗೊತ್ತಾಯ್ತು. ಕೆಲವು ಸ್ಕೂಲ್ನಾಗ ಸಾಧಿಸಿದಾರು, ಕೆಲವು ಸ್ಕೂಲ್ನಾಗ ಸಾಧಿಸಿಲ್ಲ. ಇಷ್ಟು ಗೊತ್ತಾಯ್ತು ನನಗ. ಇದನ್ನ ಸಾಧಿಸ್ಬೇಕು ನೀವು. ಕೆಲವು ಸ್ಕೂಲ್ನಾಗ ಸಾಧಿಸಿದಾರು ಟೀಚರ್ಸು, ಕೆಲವು ಸ್ಕೂಲ್ನಾಗ ಸಾಧಿಸಿಲ್ಲ. ಈಗ ನಾವಂತೂ ಇದನ್ನ ಸಾಧಿಸೇ ಮುಂದೆ ಹೋಗೋರು ಇದನ್ನ. ಓಕೆ. ಸೊ ಇದನ್ನ ಸಾಧಿಸ್ಬೇಕು. ಇದು ಹೋಮ್ವರ್ಕ್ ನಿಮಗೆ. ಏನಂತ? 2 ಸರಳ ರೇಖೆಗಳು